ನೈಜ ಘಟನೆಯನ್ನ ಕ್ಷೇತ್ರದ ಮಹಾತ್ಮೆ ನನ್ನ ಜೀವನದಲ್ಲಿ ನಡೆದಿರೋ ಸ್ಟೋರಿ. ಎಲ್ಲಿ ಬೇಯಿಸಿದ ಭತ್ತ ಮೊಳಕೆ ಬಂತ, ಬೆಕ್ಕಿಗೆ ಕೊಂಬು ಬಂದಾಗ ಸತ್ಯವೇ ಅವರದು ನೋಡಿ 2 ಹಕ್ಕಿಗಳ ಜನನವಾಗ ಎಲ್ಲ ಗಂಟೆಗಳು ಒಂದೇ ಸಲ ಮೊಳಗಲಿಕ್ಕೆ ಶುರುವಾಯಿತು. ಅವರಿಗೆ ನಿಂಬೆ ರೂಪದಲ್ಲಿ ಸ್ವರ್ಣಕೇದಗೆ ಪ್ರಾರ್ಥನೆ ಮಾಡಿ ಅವರಿಗೆ ಮಕ್ಕಳಾಗಿದೆ. ಸುಮಾರು ಕೋರ್ಟ್ ಕೇಸಿನವರಿಗೆ ಇವರು ಕೊಲೆ ಮಾಡ್ತಾರೆ. ಕೋಟಿ ಚೆನ್ನೈರನ್ನು ಹೇಗೆ ಸಮಾಧಿ ಮಾಡ್ತಾರೆ, ನಂಬಿದವರಿಗೆ ಇಂಬು ಬಂಧಿಸಬೇಕು ಅಂತ ರಣವಿಳ್ಯವನ್ನ ಕೊಡ್ತಾರೆ. 7 ದಿನಗಳ ಯುದ್ಧ ತನ್ನ ತಲೆಯನ್ನು ಹೊಡೆದು ಪ್ರಾಣವನ್ನ ಸಮರ್ಪಣೆ ಮಾಡ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನು ಪ್ರಿಯಾಂಕಾ ಕಾಮತ್. ನಾನು ಅಮಿತ್ ನಾಯಕ್. ನೀವು ನಮ್ಮನ್ನ ಮಜಾ ಮಾಡೋದ್ ನೋಡಿರ್ತೀರಾ, ನಮ್ಮ ಟ್ರಾವೆಲ್ ವ್ಲಾಗ್ಸ್ ನೋಡಿರ್ತೀರಾ, ಆಮೇಲೆ ನಮ್ಮ ಫ್ಯಾಮಿಲಿ ವ್ಲಾಗ್ಸ್ ನೋಡಿರ್ತೀರಾ, ಫ್ಯಾಮಿಲಿ ಜೊತೆ ಫನ್ ಮಾಡಿರೋದ್ ನೋಡಿರ್ತೀರಾ. ಆದ್ರೆ ಇವತ್ತು ನಾನು ನನ್ನ ಲೈಫ್ ಅಲ್ಲಿ ನಡೆದಿರೋ ಒಂದು ನೈಜ ಘಟನೆಯನ್ನ ಹೇಳಕ್ಕೆ ಅಂತ ಬಂದಿದ್ದೀನಿ. ನಂಗೆ 2 ಸರ್ಜರಿ ನಡೆದಿತ್ತು. 6 months ನಾನು ನಡಿಲಿಕ್ಕೆ ಆಗುತ್ತೆ ಇಲ್ಲ ಅಂತ ಹೇಳೋ ತರ, ಅಂದ್ರೆ ಬೆಡ್ ಅಲ್ಲೇ ಮಲ್ಕೊಂಡೇ ಇದ್ದೆ. ಫಸ್ಟ್ ಸರ್ಜರಿ ಆದ ನಂತರ ಡಾಕ್ಟರ್ಸ್ ಯಾರು ನಂಗೆ ಹೋಪ್ ಕೊಟ್ಟಿಲ್ಲ, ವಾಪಸ್ ನಡಿಬಹುದು, ನಾರ್ಮಲ್ ಆಗ್ಬೋದು ಅನ್ನೋ ಹೋಪ್ ಯಾರು ಕೊಡ್ತಾ ಇರ್ಲಿಲ್ಲ. ಫಸ್ಟ್ ಸರ್ಜರಿ ಆದ್ಮೇಲೆ ಆ ಟೈಮಲ್ಲಿ ನನ್ನ ಪೇರೆಂಟ್ಸ್ ತುಂಬಾ ದುಃಖಪಟ್ಟು ಏನು ಮಾಡ್ಬೇಕು ಅಂತ ಹೇಳಿ ಗೊತ್ತಿಲ್ಲದೆ ದೇವ್ರ ಮೊರೆ ಹೋಗಿದ್ರು. ಆ ದೇವ್ರೇ ಈ ಕೋಟಿ ಚೆನ್ನಯ್ಯ ಅವರು. ಈ ಗರಡಿಗೆ ಬಂದು ನನ್ನ ಅಮ್ಮ ಪ್ರಾರ್ಥನೆ ಮಾಡ್ಕೊಂಡಿದ್ರು, ನನ್ನ ಮಗಳು ಮತ್ತೆ ಹುಷಾರಾಗ್ಲಿ ಅಂತ. ಅದೇನೋ ಮೆಡಿಕಲ್ ಮಿರಾಕಲ್ ನಡೆದು ಹೋಯ್ತು. ನನ್ನ ಜೀವನದಲ್ಲಿ ನಡೆದಿರೋ ಸ್ಟೋರಿ ಇದು. ಒಂದೇ ಸ್ಟೋರಿ ಅಲ್ಲ. ನಾನು ಹುಡುಕ್ಲಿಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದೀನಿ ಅಂದ್ರೆ, ನನಗೆ ಮದ್ವೆ ಆಗ್ತಾ ಇಲ್ಲ ಅನ್ನೋ ಟೆನ್ಷನ್ ಕೂಡ ನನ್ನ ಪೇರೆಂಟ್ಸಿಗೆ ಇತ್ತು. ಇಲ್ಲಿ ಒಂದು ಕಾಣಿಕೆ ಹಾಕ್ತೇವೆ ಅಂತ ಹೇಳಿ ಹರಕೆ ನನ್ನ ಅಪ್ಪ ಅಮ್ಮ ಹೊತ್ತ ತಕ್ಷಣವೇ ನನಗೆ 1 ತಿಂಗಳಲ್ಲಿ ಅಮಿತ್ ಸಿಕ್ಕಿದ್ರು. ಈ ದೇವರಿಗೆ ಅದಕ್ಕೂ ನಾನು ಯಾವತ್ತು ಚಿರಋಣಿ ಆಗಿರ್ತೀನಿ. ಈ ಕ್ಷೇತ್ರದ ಮಹಿಮೆ, ಈ ಕ್ಷೇತ್ರದ ಮಹಾತ್ಮೆ, ಹಾಗೆ ಈ ನೆಲದ ಏನು ಆಚಾರ ವಿಚಾರಗಳು ಏನಿದೆ ಇದನ್ನೆಲ್ಲ ನಿಮ್ಗೆ ತಿಳಿಸ್ಕೊಳ್ಳಲು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೋಟಿ ಚೆನ್ನಯ್ಯವರ ಹುಟ್ಟೂರು ಯಾವುದು ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ಕೋಟಿ ಚೆನ್ನಯ್ಯ ಅವರ ಸಮಾಧಿ ಎಲ್ಲಿದೆ, ಅಲ್ಲಿರುವ ಗರಡಿ ಹೇಗಿದೆ ಅನ್ನೋದನ್ನ ಈ ವ್ಲಾಗ್ ಮುಖಾಂತರ ತಿಳಿಸ್ತಾ ಇದ್ದೀವಿ. ನಾವಿರೋದು ಇತಿಹಾಸ ಪ್ರಸಿದ್ಧ ಕೋಟಿ ಚೆನ್ನಯ್ಯ ಅವರ ಗರಡಿ. ಇದು ಆದಿಸ್ಥಳ. ಇದು ಇರೋದು ಯಣಮೂರ್ ಅಂತ. ಇದೇ ನೀವು ನೋಡ್ತೀರಲ್ಲ, ಇದೇ ಆದಿಸ್ಥಳ. ಇಲ್ಲಿ ಕೋಟಿ ಚೆನ್ನಯ್ಯ ಅವರ ದೈವಸ್ಥಾನ ಇದೆ. ಇದರ ಹಿಂದ್ಗಡೆ ಅವರ ಸಮಾಧಿಯೂ ಇದೆ. ಸ್ವಾಮಿ ಮಹಾಗಣಪತಿ ದೇವರೇ, ಸಂಕ್ರಮಣದ ಈ ಪರ್ವಕಾಲಡು ಯಣಮೂರ ನೇತ್ರಾದಿ ಗರಡಿಗೆ ವಿಶೇಷವಾದ ನಿಗ್ಲಿನ ಜೀವನದ ಚರಿತ್ರೆ ಎಂಚ ಉಂಡು. ಐನು ಲೋಕ ಪ್ರಸಿದ್ಧವಾದ ಐನ ಮಲ್ಪೋಡು ಪನ್ಪನ ಮಹಾನ್ ಉದ್ದೇಶಡು ಪ್ರಿಯಾಂಕಾ ಅಂಚನೆ ಅಮಿತ್ ನನ್ನ ದುಂಬುಗು ನವ ದಂಪತಿಲಾಪನಾಗ್ಲಿ ನೇತ್ರಾದಿ ಗರಡಿದ ಪುಣ್ಯ ಜಾಗೆಗೆ ಬತ್ತದು ನಿಗ್ಲಿನ ಮುಲ್ಪದ ಮಾತ ವಿಚಾರವನ್ನ ಐನೆ ಶೂಟಿಂಗ್ ಮಲ್ತದು. ಐನ ಪ್ರಸಾರ ಮಲ್ಪೋಡು ಪನ್ಪನ ಒಂಜಿ ಭಾರಿ ಮಲ್ಲ ಸದುದ್ದೇಶವನ್ನು ದೀಡೊಂದು ಯಣಮೂರ ನೇತ್ರಾದಿ ಗರಡಿಗೆ ಇತ್ತ ಬತ್ತದೇರು ನೆನೆತೊಂದು ಮುಲ್ಪ ಆಗ್ಲಿ ವಾ ಶೂಟಿಂಗ್ ಮಾತ ಮಲ್ಪೇರ ಅವು ಪುರ್ಲಾದ ನಿಗ್ಲಿನ ಕೀರ್ತಿ ಲೋಕ ಪ್ರಸಿದ್ಧವಾಡು ಪನ್ಪನ ಒಂಜಿ ಉದ್ದೇಶವನ್ನು ದೀರೊಂದು ಅಗ್ಲು ಮಲ್ಪನ ಕೆಲಸಗೂ ನಿಗ್ಲಿ ಬೆರಿಸಾಯದು ಅಂತದು ಕಾಪಾಡದೆ ರಕ್ಷಣೆ ಮಲ್ಪಡು ಪಣದ ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿಬೈದೇರ್ಲಡ ಪ್ರಾರ್ಥನೆ. ಅವ ಇಟ್ಟು ಬರ್ಪಡು ಬರೇ ಈಗ ಕೆಲವೇ ಸಮಯಗಳ ಹಿಂದೆ ಇಲ್ಲಿಗೆ
ಕೆಲವು ಜನರು ಬಂದು ಇಲ್ಲಿ ಯಾರು ಇರಲಿಲ್ಲ. ಹಾಗೆ ಕೆಲವು ಹುಡುಗರೆಲ್ಲ ಹೇಳಿದ್ರಂತೆ ಮೂಲು ದಾದಂಡು ಅಂತ ಹೇಳಿ ಹೋದ್ರು. ಅವರು ಯಾರಿಲ್ಲ ಅಂತ ಏನೋ ಒಂದು ಹೇಳಿಕೊಂಡು ಮಾಡಿಕೊಂಡು ಹೋದ್ರು. ಹೋಗಿ ಆ ಸೇತುವೆಯನ್ನ ದಾಟಿ ಮುಂದೆ ಹೋಗುವಾಗ ಎಲ್ಲ ಗಂಟೆಗಳು ಒಂದೇ ಸಲ ಮೊಳಗಲಿಕ್ಕೆ ಶುರುವಾಯಿತು. ಅಲ್ಲಿಂದ ಓಡಿ ಬಂದರು ಅವರು. ನಮ್ಮದು ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಹೇಳಿ ಅದರ ನಂತರ ಅವರು ಒಂದು ಸಲ ಬಂದರು, 2-3 ಸಲ ಬಂದರು, ಒಂದು ತಂಬಿಲ ಸೇವೆ ಮಾಡಿದರು. ಮತ್ತು ವಿಶೇಷ ಕೋಟಿ ಚೆನ್ನೈಯರದು ಏನಂತ ಹೇಳಿದರೆ, ಈಗ ಗದ್ದೆ ಇಲ್ಲ, ಎಲ್ಲ ಕಡೆ ಕೋಟಿ ಚೆನ್ನೈಯರ ಶಕ್ತಿ ಕಾಣಬೇಕು ಅಂತ ಇದ್ದರೆ ಬೇಯಿಸಿದ ಭತ್ತವನ್ನು ಅಂಗಳಕ್ಕೆ ಹಾಕ್ತಾರೆ. ಅದು ಮೊಳಕೆ ಬರ್ತದೆ. ಅದು ಬಹಳಷ್ಟು ಮೊಳಕೆ ಬರ್ತಾ ಇರ್ತದೆ. ಬೇಯಿಸಿದ ಭತ್ತ, ಎಲ್ಲಿ ಬೇಯಿಸಿದ ಭತ್ತ ಮೊಳಕೆ ಬಂತ ಅಲ್ಲಿ ಕೋಟಿ ಚೆನ್ನೈಯರ ದೃಷ್ಟಿ ಬಿದ್ದಿದೆ, ಅಲ್ಲಿ ಗರಡಿ ಆಗಬೇಕು ಅಂತ ಲೆಕ್ಕ. ಅದೆಷ್ಟೋ ಜನರ ಮನೆಯಲ್ಲಿ ಭತ್ತ ಬೇಯಿಸಿ ಬಂತು. ಈಗ 266-270 ಗರಡಿ ಇದ್ರೂ ಸಹ ಅದು 350 ಗರಡಿ ಆಗಿರಬಹುದು. ಆದ್ರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಗರಡಿ ಕಟ್ಟಿ ನೇಮ ನಡವಳಿ ಇದನ್ನೆಲ್ಲ ಮಾಡ್ಲಿಕ್ಕೆ ಬಹಳ ಖರ್ಚಿದೆ. ಒಂದು ನೇಮೋತ್ಸವ ಎಲ್ಲ ಮಾಡ್ಲಿಕ್ಕೆ, ಗರಡಿ ಕಟ್ಟಲಿಕ್ಕೆ. ಅದಕ್ಕೆ ಬೇಕಾಗಿ ಇಲ್ಲಿ ನೇಮೋತ್ಸವದ ದಿವಸ ರಂಗಸ್ಥಳದಲ್ಲಿ ಅವರಿಗೆ ಸೂರ್ಯವನ್ನು ಹಾಕ್ಲಿಕ್ಕೆ ಇದ್ದಾರೆ ಕಟ್ಟಿದ ಬೈದರ್ಗಳು. ಅಲ್ಲಿಂದ ಮುಂದೆ ಬಂದು ಅವರು ಇಲ್ಲಿ ಗರಡಿ ಎದುರಿನಲ್ಲಿ ಬಟ್ಟಲ್ ಕಾಣಿಕೆ ಅಂತ ವಿಶೇಷವಾಗಿದೆ. ಆ ಹೊತ್ತಿನಲ್ಲಿ ಅವರೊಂದು ಮಾತು ಹೇಳ್ತಾರೆ. ಕೋಟಿ ಚೆನ್ನೈಯರ ಉದಯಿಸ್ತಿರುವ ಸೂರ್ಯನಿಗೆ ಮುಖ ಮಾಡಿ, ಎಣ್ಮೂರ ನೇತ್ರಾದಿ ಗರಡಿಗೆ ಬೆನ್ನು ಹಾಕಿ, ರಾಮ ಲಕ್ಷ್ಮಣ ಎಂಬ ಸೂರ್ಯವನ್ನು ಹಿಡಿದು ಕೊಡುವ ನುಡಿ ಅಂತ ಹೇಳಿ. ಆ ನುಡಿಗಾಗುವಾಗ ಈ ಬೇಯಿಸಿದ ಎಲ್ಲ ಯಾರ್ಯಾರಿಗೆ ಬಂದಿದೆ ಅವರೆಲ್ಲ ಬರ್ತಾರೆ. ಅವತ್ತು ಅವರು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ, ನಮಗೆ ಗರಡಿ ಕಟ್ಟಿ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಒಂದು ವಿನಾಯಿತಿಯನ್ನು ಕೊಡಬೇಕು ಅಂತ ಹೇಳಿ ಕಟ್ಟಿದ ನೇಮದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಕಟ್ಟಿದ ವೈದ್ಯರುಗಳು ಅವರಿಗೆ ನುಡಿ ಕೊಡ್ತಾರೆ, ಮುಂದೆ ನೀವು ಈ ಸ್ಥಳಕ್ಕೆ ಬಂದು ನಂಬಿಕೊಂಡು ಇಲ್ಲಿಯ ಗಂಧ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಿ, ನಿಮ್ಮನ್ನು ರಕ್ಷಣೆ ನಾವು ಮಾಡ್ತೇವೆ ಅಂತ ಹೇಳಿ. ಇಲ್ಲದಿದ್ದರೆ ಅದೆಷ್ಟೋ ಗರಡಿಗಳು ಆಗ್ತವೆ. ಮತ್ತು ಎಷ್ಟೋ ಮಕ್ಕಳಿಲ್ಲದವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವರಿಗೆ ಮಕ್ಕಳಾಗಿದೆ. ಎಷ್ಟೋ ಜನ ಮದುವೆ ಆಗದವರು, ಹೀಗೆ 100ರಲ್ಲಿ 90-95% ಮದುವೆ ಆಗಿದೆ. ಪ್ರಾರ್ಥನೆ ಹೌದು. ಮತ್ತೆ ನೀರಿಗೆ ಬೋರ್ವೆಲ್ನವರಿಗೆ, ಮತ್ತೆ ವ್ಯಾಜ್ಯದವರು, ಸುಮಾರು ಕೋರ್ಟ್ ಕೇಸಿನವರಿಗೆ ಇದೆ. ಮತ್ತೆ ಯಾರು ನಂಬುತ್ತಾರೆ, ಅವರ ಒಂದು ಮಾತಿದೆ, ನಂಬಿದವರಿಗೆ ಇಂಬು, ನಂಬದವರಿಗೆ ಅಂಬು. ಸತ್ಯವೇ ಅವರದು ನುಡಿ. ಸತ್ಯ ಬಿಟ್ಟು ಅವರು ಯಾರನ್ನು ಇದು ಮಾಡುವುದಿಲ್ಲ, ಯಾವುದಕ್ಕೂ ಆಶೆ ಇಲ್ಲ ಅವರಿಗೆ, ಫಲಾಪೇಕ್ಷೆ ಅವರಿಗೆ ಯಾವತ್ತೂ ಇಲ್ಲ. ಯಾವುದು ಇದ್ರೂ ಸತ್ಯ, ಧರ್ಮ, ನ್ಯಾಯ ಅದನ್ನು ಹೇಳಿ ಅವರು ನುಡಿ ಕೊಡುವಂಥದ್ದು. ಆ ನುಡಿಯ ಪ್ರಕಾರ ಅವತ್ತು ಏನು ನಡೀತದೆ, ಇವತ್ತು ಆ ಬಲ್ಲಾಳರ ಕಾಲದ ಮರುಬಲ್ಲಾಳರಾಗಿ ನೇಮಕವಾದವರು ಇರೋದನ್ನು ನಡೆಸಿಕೊಂಡು ಹೋಗ್ತಾರೆ. ಆ ಮಾತೆ ವೇದವಾಕ್ಯವಾಗಿ ಇಷ್ಟರವರೆಗೆ ನಡೆದಿದೆ. ಇಲ್ಲಿ ಪ್ರಾರ್ಥನೆ ಮಾಡಿ ಹೋದವರಿಗೆ ಇಷ್ಟರವರೆಗೆ ಶುಭ ಅಲ್ಲದೆ ಅಶುಭ ಆದದ್ದು ಇಲ್ಲ, 100ಕ್ಕೆ 100 ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಎಂಕಲ್ ಈಡೆಗ್ ಈ ಸ್ಥಳಕ್ಕೂ 30 ವರ್ಷ నుంచి ಬರೋದಿಲ್ಲ. ಯಾನು ಒಟ್ಟು 3 ಬತ್ತಿಬೇಕು ಎಂಕ್ಲು ಭಾರಿ ಎಡ್ಡೆನೇ ಹತ್ತೀನಿ. ನೇಮ ಟೈಮ್ ಇರುತ್ತೆ ಏನು ಫಂಗ್ ಬಸ್ ಮಲ್ತಾ ಇರ್ತೀನಿ. ಎಂಗ್ಲು ಒಂಜಿ ನಾವು 30 ಒಟ್ಟು ವರ್ಪ ಎಂಗ್ಲು ಬಸ್ ಮಲ್ತಂದ್ರೆ. ಹೆಣ್ಮೂರು ಗರಡಿಯನ್ನು ಆದಿಗರಡಿ ಅಂತ ಹೇಳುವುದು ಯಾಕೆ ಅಂತ ಹೇಳಿದರೆ, ಇಲ್ಲಿ ಕೋಟಿ ಚೆನ್ನೈಯರನ್ನು ಸಮಾಧಿ ಮಾಡಿದ ಸ್ಥಳ. 500 ವರ್ಷದ ಹಿಂದೆ ಕೋಟಿ ಚೆನ್ನೈಯರು ಮರಣ ಹೊಂದಿದ ಮೇಲೆ ಇದೇ 2 ಜಾಗದಲ್ಲಿ ಅವರನ್ನು ದಫನ ಮಾಡಿದೆ. ಅಲ್ಲದೆ ಇಲ್ಲಿಂದ ಎಲ್ಲ ಪ್ರಸಾದ ಕೊಂಡೋಗಿ ಸಾಧಾರಣ 260 ಕೋಟಿ ಚೆನ್ನೈಯರ ಗರಡಿಗಳುಂಟು. ಆದರೆ ಯಾವುದಾದರೂ ಒಂದು ಅಲ್ಲಿ ಕಾಣಿಕೆ ಇಡುವಾಗ 800 ಬೈದಿಯರಿಗೆ ಕಾಣಿಕೆ ದೀಪ ಅಂತ ಹೇಳಿ ಕಾಣಿಕೆ ಇಡುವಂತ ಕ್ರಮ. ಈ ಕ್ರಮದಂತೆ 2 ಜಿಲ್ಲೆಗಳಲ್ಲಿ ನಡೆದುಕೊಂಡು ಬರ್ತಾ ಇದೆ. ಈ ಸಂಪ್ರದಾಯ ಬೇರೆ ಎಲ್ಲಿಯೂ ಇಲ್ಲ. ನಾವು ಯಾವ ಕಾರ್ಯ ಶುರು ಮಾಡಬೇಕಾದರೆ ಕೋಟಿ ಚೆನ್ನೈಯರ ಗರಡಿಯ ಈ ನಮ್ಮ ಗೋರಿಗಳಿಗೆ 2 ಗೋರಿಗಳಿಗೂ ಅವರಿಗೆ ತೃಪ್ತಿಯಾಗುವಂತೆ 2 ಇದರಲ್ಲಿ ಹಾಲನ್ನು ಇಟ್ಟು ಮುಂದೆ ನಾವು ಅವರ ಕೆಲಸವನ್ನು ಮುಂದುವರಿಸ್ತೇವೆ. ಈ ಕೋಟಿ ಚೆನ್ನೈಯರ ಕಥೆ, ಅವರ ಜನನ, ಅವರ ಬದುಕು, ಹಾಗೆ ಅವರ ಚರಿತ್ರೆ, ಇದನ್ನೆಲ್ಲ ತಿಳಿಸ್ಕೊಡೋದಾದ್ರೆ ಹೇಗೆ ಅಂತ. ಕೋಟಿ ಚೆನ್ನೈಯರ ಒಂದು ಚರಿತ್ರೆಯ ಒಂದು ಪುಣ್ಯ ಕಥೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿ ವೈದ್ಯರುಗಳನ್ನು ಬೇಡಿಕೊಂಡು ನಿಮಗೆ ಕೋಟಿ ಚೆನ್ನೈಯರ ಜನನದ ವೃತ್ತಾಂತವನ್ನು ತಿಳಿಸಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ನನ್ನ ಹೆಸರು NG ಲೋಕನಾಥ ರೈ, ಹೆಣ್ಮೂರು ಪಟ್ಟೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ ಹೇಳಿ ಈ 4 ಯುಗಗಳಲ್ಲಿ ಕೊನೆಯದಾಗಿ ಈಗ ಕಲಿಯುಗದಲ್ಲಿ ನಾವಿದ್ದೇವೆ. ಕಲಿಯುಗದಲ್ಲಿ ದೇವರಿಗೆ ಪ್ರತ್ಯಕ್ಷವಾಗಿ ಭೂಮಿಗೆ ಬರಲಿಕ್ಕೆ ಆಗೋದಿಲ್ಲ.
ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ತುಳುನಾಡಿನಲ್ಲಿ ನಾಗಬ್ರಹ್ಮ ದೇವರು ಅವರ ಒಂದು ಸೃಷ್ಟಿಯನ್ನು ಮಾಡಿಕೊಂಡು ಈಗಿನ ಪುತ್ತೂರು ತಾಲೂಕಿನ ಪಡುಮಲೆಯ ಆ ಪುಣ್ಯ ಪ್ರದೇಶದಲ್ಲಿ ನಾಗದೇವರ ಸಂಕಲ್ಪದಂತೆ 2 ಹಕ್ಕಿಗಳ ಜನನವಾಗ್ತದೆ. ವಿಶೇಷವಾದಂಥ ಹಕ್ಕಿಗಳು. ಆ ಹಕ್ಕಿಗಳಿಗೆ ತಮ್ಮ ಜನ್ಮ ವೃತ್ತಾಂತ ಏನು ಅಂತ ಹೇಳಿ ಭಗವಂತನಾದಂಥ ನಾಗಬ್ರಹ್ಮದೇವರಲ್ಲಿ ಪ್ರಾರ್ಥಿಸಿಕೊಳ್ತವೆ. ನಮ್ಮ ಜನನದ ಉದ್ದೇಶ ಏನು, ನಾವು ಯಾರು, ಏನು ಎಂಬ ಬಗ್ಗೆ ನಾಗಬ್ರಹ್ಮರಲ್ಲಿ ಪ್ರಾರ್ಥಿಸಿದಾಗ ಧರ್ಮ ಸಂರಕ್ಷಣೆಗೆ ಬೇಕಾಗಿ ಮಹತ್ ಕಾರ್ಯ ನಿಮ್ಮಿಂದ ಆಗಬೇಕು, ಅದಕ್ಕಾಗಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿ ಗಂಡು ಹಕ್ಕಿಗೆ ಕಾಂಜವ ಅಂತಲೂ ಹೆಣ್ಣು ಹಕ್ಕಿಗೂ ಕೀಂಜವ ಅಂತ ಹೇಳಿ ನಾಗಬ್ರಹ್ಮದೇವರು ಆ ಹಕ್ಕಿಗಳಿಗೆ ನಾವು ಪ್ರಥಮವಾಗಿ ಕೋಟಿ ಚೆನ್ನಯ್ಯರ ಒಂದು ಚರಿತ್ರೆಯ ಒಂದು ಪುಣ್ಯ ಕಥೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿ ವೈದ್ಯರುಗಳ ಆಶೀರ್ವಾದವನ್ನು ಬೇಡಿಕೊಂಡು ನಿಮಗೆ ಕೋಟಿ ಚೆನ್ನಯ್ಯರ ಜನನದ ವೃತ್ತಾಂತವನ್ನು ತಿಳಿಸಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ನನ್ನ ಹೆಸರು NG ಲೋಕನಾಥ ರೈ, ಹೆಣ್ಮೂರು ಪಟ್ಟೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ ಹೇಳಿ ಈ 4 ಯುಗಗಳಲ್ಲಿ ಕೊನೆಯದಾಗಿ ಈಗ ಕಲಿಯುಗದಲ್ಲಿ ನಾವಿದ್ದೇವೆ. ಕಲಿಯುಗದಲ್ಲಿ ದೇವರಿಗೆ ಪ್ರತ್ಯಕ್ಷವಾಗಿ ಭೂಮಿಗೆ ಬರಲಿಕ್ಕೆ ಆಗೋದಿಲ್ಲ. ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ತುಳುನಾಡಿನಲ್ಲಿ ನಾಗಬ್ರಹ್ಮ ದೇವರು ಅವರ ಒಂದು ಸೃಷ್ಟಿಯನ್ನು ಮಾಡಿಕೊಂಡು ಈಗಿನ ಪುತ್ತೂರು ತಾಲೂಕಿನ ಪಡುಮಲೆಯ ಆ ಪುಣ್ಯ ಪ್ರದೇಶದಲ್ಲಿ ನಾಗದೇವರ ಸಂಕಲ್ಪದಂತೆ 2 ಹಕ್ಕಿಗಳ ಜನನವಾಗ್ತದೆ. ವಿಶೇಷವಾದಂಥ ಹಕ್ಕಿಗಳು. ಆ ಹಕ್ಕಿಗಳಿಗೆ ತಮ್ಮ ಜನ್ಮ ವೃತ್ತಾಂತ ಏನು ಅಂತ ಹೇಳಿ ಭಗವಂತನಾದಂಥ ನಾಗಬ್ರಹ್ಮದೇವರಲ್ಲಿ ಪ್ರಾರ್ಥಿಸಿಕೊಳ್ತವೆ. ನಮ್ಮ ಜನನದ ಉದ್ದೇಶ ಏನು, ನಾವು ಯಾರು, ಏನು ಎಂಬ ಬಗ್ಗೆ ನಾಗಬ್ರಹ್ಮರಲ್ಲಿ ಪ್ರಾರ್ಥಿಸಿದಾಗ ಧರ್ಮ ಸಂರಕ್ಷಣೆಗೆ ಬೇಕಾಗಿ ಮಹತ್ ಕಾರ್ಯ ನಿಮ್ಮಿಂದ ಆಗಬೇಕು, ಅದಕ್ಕಾಗಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿ ಗಂಡು ಹಕ್ಕಿಗೆ ಕಾಂಜವ ಅಂತಲೂ ಹೆಣ್ಣು ಹಕ್ಕಿಗೂ ಕೀಂಜವ ಅಂತ ಹೇಳಿ ನಾಗಬ್ರಹ್ಮದೇವರು ಹೆಸರನ್ನು ಇಡ್ತಾರೆ. ಮುಂದೆ ನಮ್ಮ ಉದ್ದೇಶ ಏನು, ನಮ್ಮಿಂದ ಏನಾಗಬೇಕು ಅಂತ ಹಕ್ಕಿಗಳು ಹೇಳಿದಾಗ ನೀವಿಬ್ಬರು ಸತಿಪತಿಗಳಾಗಿ ಬರಬೇಕು, ನಿಮ್ಮಿಂದ ಮತ್ತೆ ಲೋಕೋದ್ಧಾರ ಆಗತಕ್ಕಂತಹ ಕೆಲಸ ನಿಮ್ಮಿಂದ ನಡೆಯಬೇಕು ಅಂತ ಹೇಳಿ ನಾಗಬ್ರಹ್ಮದೇವರು ಹೇಳಿದಾಗ ಈ 2 ಹಕ್ಕಿಗಳು ಗಂಡು ಮತ್ತು ಹೆಣ್ಣು ದಂಪತಿಗಳಾಗಿ ಮುಂದೆ ಸಂಸಾರವನ್ನು ನಡೆಸ್ತವೆ. ಸಂಸಾರ ನಡೆಸ್ತಾ ಬಂದು ಹೆಣ್ಣು ಹಕ್ಕಿ ಅದು ಗರ್ಭಿಣಿಯ ರೂಪದಲ್ಲಿ ಅದು ತತ್ಯ ನೀಡೋ ಸಂದರ್ಭ ಬರ್ತದೆ. ಈ ಸಂದರ್ಭದಲ್ಲಿ ಹೆಣ್ಣು ಹಕ್ಕಿಗೆ ಒಂದು ವಿಶೇಷವಾಗಿರತಕ್ಕಂಥ ಆಸೆ ಅಂತ ಇದೆ. ನಾವು ಈಗ ಹೆಣ್ಣು ಮಕ್ಕಳಿಗೆಲ್ಲ ಸೀಮಂತ ಮಾಡತಕ್ಕಂಥದ್ದು, ಹೆಣ್ಣು ಹಕ್ಕಿಗೆ ವಿಶೇಷವಾದ ಒಂದು ಆಸೆ ಬರ್ತದೆ. ಆಗ ಹೆಣ್ಣು ಹಕ್ಕಿ ಹೇಳ್ತದೆ, ನನಗೆ 7 ಸಮುದ್ರಗಳಿಂದ ಆಚೆ ಒಂದು ವಿಶೇಷವಾದ ಹೂ ಇದೆ, ಅದರ ಮಕರಂದವನ್ನು ತಂದು ನನಗೆ ಕೊಡಬೇಕು ಅಂತ ಹೇಳಿ ತನ್ನ ಗಂಡು ಹಕ್ಕಿಯಲ್ಲಿ ಹೇಳ್ತದೆ. ಆ ಹೆಣ್ಣು ಹಕ್ಕಿ ಹೇಳಿದಂಥ ಆಸೆಯನ್ನ ಪೂರ್ಣ ಮಾಡಲಿಕ್ಕೆ ಆ ಗಂಡು ಹಕ್ಕಿ ಅಲ್ಲಿಂದ ಹೊರಟು ಸಮುದ್ರದಾಚೆ ಹೋಗ್ತದೆ. ಹೋಗಿ ಆದಾಗ ಅಲ್ಲಿ ಹಕ್ಕಿ ಮುಟ್ಟುವ ಹೊತ್ತಿಗೆ ಸಂಜೆ ಸೂರ್ಯ ಅಸ್ತ ಆಗ್ತದೆ ಎನ್ನುವಷ್ಟರಲ್ಲಿ ಹೂವಿಗೆ ಅದು ತನ್ನ ಕೊಕ್ಕನ್ನು ಹಾಕ್ತದೆ. ಅಷ್ಟರಲ್ಲಿ ಸೂರ್ಯಾಸ್ತ ಆಯಿತು, ಹೂವು ಮುದುಡಿ ಹೋಯಿತು. ಹಕ್ಕಿ ಅಲ್ಲಿ ಬಾಕಿ ಆಯಿತು. ಮಕರಂದವನ್ನು ಹೀರಿಕೊಳ್ಳಲಿಕ್ಕೆ ಅದಕ್ಕೆ ಆಗಲಿಲ್ಲ. ಮರು ದಿವಸ ಸೂರ್ಯಾಸ್ತ ಆಗುವವರೆಗೂ ಹಕ್ಕಿ ಅಲ್ಲಿ ಇತ್ತು. ಈ ಸಂದರ್ಭದಲ್ಲಿ ಹೆಣ್ಣು ಹಕ್ಕಿಗೆ ಒಂದು ರೀತಿಯ ವೇದನೆ ಬಂತು. ಸಂಜೆ ಆಗುವಾಗ ಬರಬೇಕಿತ್ತು, ಯಾಕೆ ಬರಲಿಲ್ಲ ಅಂತ ಹೇಳಿ ವ್ಯಥೆಯನ್ನು ಪಟ್ಟು ಆ ಸೂರ್ಯನಾರಾಯಣ ದೇವರನ್ನ ಪ್ರಾರ್ಥನೆಯನ್ನು ಮಾಡಿ, ಸ್ವಾಮಿ ಸೂರ್ಯನಾರಾಯಣ ದೇವರೇ, ನನ್ನ ಗಂಡು ಕೀಂಜವ ಹೋದಾಗೆ ಪುನಃ ಸರಿಯಾಗಿ ಬಂದರೆ, ಯಾವುದೇ ತೊಂದರೆ ಇಲ್ಲದೆ ಬಂದರೆ, ಆ ಮಕರಂದವನ್ನು ಹೀರಿಕೊಂಡು ಬಂದರೆ ನಾನಿಡುವ ಮೊದಲ ತತ್ತಿಯನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಹೆಣ್ಣು ಹಕ್ಕಿ ಒಂದು ಹರಕೆಯನ್ನು ಹೇಳ್ತದೆ. ಸೂರ್ಯ ಉದಯ ಆಗ್ತದೆ, ಮಕರಂದವನ್ನು ಹೀರಿಕೊಂಡು ಅತ್ಯಂತ ಉತ್ಸಾಹದಿಂದ ಗಂಡು ಹಕ್ಕಿ ತನ್ನ ಹೆಣ್ಣು ಕೀಂಜವ ಹಕ್ಕಿ ಹತ್ತಿರ ಬರ್ತದೆ, ಮಕರವನ್ನು ನೀಡ್ತದೆ. ಕೆಲವೇ ದಿವಸಗಳಲ್ಲಿ ಹೆಣ್ಣು ಕೀಂಜ ಹಕ್ಕಿ ತತ್ತಿಯನ್ನು ಇಡ್ತದೆ. ಆ ತತ್ತಿಯನ್ನು ಇಟ್ಟ ಸಂದರ್ಭದಲ್ಲಿ ಅದಕ್ಕೆ ನೆನಪಾಗ್ತದೆ, ನಾನಿಟ್ಟ ಮೊದಲ ತತ್ತಿಯನ್ನು ಸೂರ್ಯನಾರಾಯಣ ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳತಕ್ಕಂಥ ಮಾತು ಹೇಳಿದ್ದೇನೆ. ಆದ್ದರಿಂದ ತತ್ತಿಯನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಕಾಲಲ್ಲಿ ಮುಟ್ಟಿದರೆ, ಬಾಯಲ್ಲಿ ಕಚ್ಚಿದರೆ ಅದು ಮೈಲಿಗಾಗ್ತದೆ ದೇವರಿಗೆ. 2 ಹಕ್ಕಿಗಳು ತಮ್ಮ 2 ರೆಕ್ಕೆಗಳನ್ನು ಜೋಡಿಸಿ ಆ ಮೊಟ್ಟೆಯನ್ನು ಹಿಡ್ಕೊಂಡು ದೇವರ ಹತ್ರ ಹೋಗ್ತದೆ. ಆ ಸಂದರ್ಭದಲ್ಲಿ ಕಾಲದ ನಿಯಮ ಆಗಿರಬಹುದು, ಏನೋ ಒಂದು ರಭಸವಾದ ಗಾಳಿ ಬಂದು ಅದು ಅಲ್ಲಿಂದ ನೀರಿಗೆ ಬೀಳ್ತದೆ. ಅದೇ ಹೊತ್ತಿಗೆ ಅಲ್ಲಿಗೆ ಬ್ರಾಹ್ಮಣ ದಂಪತಿಗಳು, ಪೇಜನರ ದಂಪತಿಗಳು ಎಂಬವರು ಹೋಗ್ತಾರೆ. ಅವರಿಗೆ ನಿಂಬೆ ರೂಪದಲ್ಲಿ ಅದು ಆ ನೀರಿನಲ್ಲಿ ತೇಲಿ ಬರುವಂಥದ್ದು ಕಾಣ್ತದೆ. ಏನಪ್ಪ ವಿಶೇಷ ಅಂತ ಕೇಳ್ತಾ ಇದ್ದಾರೆ. ಅವರು ಯಾವತ್ತೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರಿಗೆ ಮಕ್ಕಳಿಲ್ಲ. ಆಯಿತು, ಏನೋ ನಿಂಬೆ ರೂಪದಲ್ಲಿ ಕಂಡು ಬಂದಿದೆ, ಏನೋ ಇರಬೇಕು ಅಂತ ಹೇಳಿ ದೈವಭಕ್ತರಾಗಿರತಕ್ಕಂಥ ಪೇಜನರ ದಂಪತಿಗಳು ಸ್ನಾನಕ್ಕೆ ಹೋದವರು ಆ ತತ್ತಿಯನ್ನು ಅಲ್ಲಿಂದ ತಂದು, ಹಿಂದಿನ ಕಾಲದಲ್ಲಿ ಭತ್ತದ ಬೇಸಾಯ ಅಕ್ಕಿಯನ್ನು ನೀಡತಕ್ಕಂಥ ಕಲಿಂಬಿ ಅಂತ ಇದೆ ದೊಡ್ಡ, ಅದರಲ್ಲಿ ತಂದು ಹರಿವಾಣದಲ್ಲಿ ಬೆಳ್ತಿಗೆ ಅಕ್ಕಿಯಲ್ಲಿ ಆ ಮೊಟ್ಟೆಯನ್ನು ಇಡ್ತಾರೆ. ಹಿಂದೆಲ್ಲ ಒಂದು ಸಂಪ್ರದಾಯ ಇತ್ತು, ಕೋಳಿಯೆಲ್ಲ ಸಾಕುವಾಗ ಮೊಟ್ಟೆಯನ್ನು ಬೆಳ್ತಿಗೆ ಅಕ್ಕಿಯಲ್ಲಿ ಇಡಬೇಕು, ಯಾಕಂತ ಹೇಳಿದ್ರೆ ಅದರಲ್ಲಿ ಸಂತತಿ ಉತ್ಪತ್ತಿ ಆಗ್ತದೆ ಅನ್ನತಕ್ಕಂಥ ಒಂದು ಹಿಂದಿನ ಒಂದು ವಾಡಿಕೆ ಇತ್ತು. ಆ ಪ್ರಕಾರ ಅದನ್ನು ತಂದು ಬಹಳ ಸಂತೋಷವಾಗಿ ಅದರಲ್ಲಿ ಇಡ್ತಾರೆ. ಅವರಿಗೆ ಅದು ನಿಮ್ಮ ರೂಪದಲ್ಲೇ ಕಾಣ್ತದೆ. ಕೆಲವು ದಿವಸದ ಬಳಿಕ ಮೊಟ್ಟೆ ಒಡೆದು ಅಲ್ಲಿ ಒಂದು ಹೆಣ್ಣು ಮಗು ಕೂಗ್ತಾ ಇದೆ.
ಹೋಗಿ ನೋಡ್ತಾರೆ. ಬಂಗಾರದ ಬಣ್ಣದಂತೆ ಇರತಕ್ಕಂತಹ ಮಗುವನ್ನು ಕಂಡು ಮಕ್ಕಳಿಲ್ಲದ ಪೇಜನರ ದಂಪತಿಗಳು ಬಹಳಷ್ಟು ಭಗವಂತನನ್ನು ಸ್ತುತಿ ಮಾಡಿಕೊಂಡು ಪ್ರಾರ್ಥಿಸಿ ಬೇಡಿಕೊಳ್ತಾರೆ. ದಿನ ಕಳೆಯುತ್ತದೆ. ಸ್ವರ್ಣದ ಬಂಗಾರದ ಬಣ್ಣದಲ್ಲಿರತಕ್ಕಂಥ ಹೆಣ್ಣು ಮಗುವಿಗೆ ಬ್ರಾಹ್ಮಣ ದಂಪತಿಗಳು ಪೇಜನರ ದಂಪತಿಗಳು ಸ್ವರ್ಣಕೇದಗೆ ಎಂಬಂಥ ಹೆಸರನ್ನು ಇಡ್ತಾರೆ. ಸ್ವರ್ಣಕೇದಗೆ ಅಂತ. ಮಗು ಬೆಳೀತಾ ಮುಂದೆ ಹೋಗ್ತದೆ. ಪ್ರಾಯ ಪ್ರಬುದ್ಧತೆಗೆ ಬಂದಾಗ ಹಿಂದಿನ ಕಾಲದಲ್ಲಿ ಈ ಬ್ರಾಹ್ಮಣ ದಂಪತಿಗಳಲ್ಲಿ ಋತುಮತಿ ಆಗುವ ಮೊದಲು ಮಗುವನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಒಂದು ಸಂಪ್ರದಾಯ ಇತ್ತು. ಕಾಲದ ನಿಯಮ ಆಗಿರ್ಬೋದು, ಆದರೆ ಆ ಸಂದರ್ಭ ಆಗುವಾಗ ಇವರಿಗೆ ಹೆಣ್ಣು ಮಗುವಿಗೆ ಮದುವೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಹೆಣ್ಣು ಮಗುವನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡಬೇಕು ಅಂತ ಹೇಳಿ ಹಿಂದಿನ ಒಂದು ಸಂಪ್ರದಾಯ ಇತ್ತು. ಆ ಪ್ರಕಾರ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಇರಬಹುದು, ಮೊದಲೇ ಮಕ್ಕಳಿಲ್ಲ, ಒಂದು ಕೈಯಲ್ಲಿ ಭಗವಂತ ಕೊಟ್ಟ, ಇನ್ನೊಂದು ಕೈಯಲ್ಲಿ ಭಗವಂತ ಕಿತ್ತುಕೊಂಡ ಅಂತ ಹೇಳಿ ಬಹಳ ವೇದನೆಯಿಂದ ಆ ಪೇಜನರ ದಂಪತಿಗಳು ತನ್ನ ಮಗುವನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಮಗುವನ್ನು ಕಾಡಿಗೆ ಬಿಟ್ಟು ಬರ್ತಾರೆ. ಮಗು ಹೋಗ್ತಾ ಇರ್ತದೆ. ಪ್ರಾಯ ಪ್ರಬುದ್ಧಳಾಗಿದ್ದಾಳೆ ಮಗು, ಹೆಣ್ಣು ಮಗಳು. ಅಲ್ಲಿಗೆ ಸಮೀಪ ಇರತಕ್ಕಂಥ ಪ್ರದೇಶದಲ್ಲಿ ತಾಳೆ ಮರದಲ್ಲಿ ಶೇಂದಿ ತೆಗೆಯತಕ್ಕಂಥ ಅಲ್ಲಿ ಹತ್ತಿರದ ಸಾಯನ ವೈದ್ಯ ಎಂಬವರು ಅದರಿಂದ ಈಚಲಿನಿಂದ ಈ ಕಲ್ಲು ತೆಗೆಯುತ್ತಾ ಇದ್ರು. ನೋಡ್ತಾರೆ, ಸ್ವರ್ಣರೂಪಿಣಿ ತರದ ಹೆಣ್ಣು ಮಗು ಆಕ್ರಂದನವನ್ನ ಕೇಳಿ ಕಣ್ಣೀರಿಡುತ್ತಾ ಬಂದು ಸಾಯನ ವೈದ್ಯರು ಮಗುವಿನ ಕಣ್ಣಿನ ಬಟ್ಟೆಯನ್ನು ಬಿಚ್ಚಿಸಿ ವಿಚಾರವನ್ನ ಕೇಳ್ತಾರೆ. ಮುಂದೆ ಏನು ಮಾಡುವುದು ಅಂತ ಹೇಳಿ ಸಾಯನ ವೈದ್ಯರು ಹೆಣ್ಣು ಮಗಳನ್ನ ತಂದು ತಮ್ಮ ಮನೆಯಲ್ಲಿ ಎತ್ತರ್ತಾರೆ. ಹಿಂದೆ ಎಲ್ಲ ರಾಜರ ಒಂದು ವಿಶೇಷತೆಯನ್ನು ಕೇಳಲಿಕ್ಕೆ ಇದೆ. ಹಾಗೆ ನೇರವಾಗಿ ಹೋಗಿ ಪಡುಮಲೆ ಪೆರುಮಳ ಬಳ್ಳಾಲರ ಹತ್ರ ಹೋಗಿ ನಡೆದ ವಿಚಾರವನ್ನು ಹೇಳಿದರು. ನೀನು ಆ ಹೆಣ್ಣು ಮಗುವನ್ನು ಸಾಕು ಅಂತೇಳಿ ಬಳ್ಳಾಲರ ಅಣತಿ ಆಗ್ತದೆ. ಅದರಂತೆ ಸಾಕಿ ಆ ಹೆಣ್ಣು ಮಗುವಿಗೆ ಅವತ್ತಿನವರೆಗೆ ಅವರಿಗೆ ಆ ಹೆಣ್ಣು ಮಗುವಿನ ಎದುರು ಸ್ವರ್ಣಕೇದಗೆ ಅಂತಲೂ ಇದ್ದರು. ತದನಂತರ ಅದಕ್ಕೆ ದೇವಿ ಬೈದೇತಿ ಅಂತ ಹೇಳತಕ್ಕಂಥ ಒಂದು ಹೆಸರನ್ನು ಇಡ್ತಾರೆ. ಪುನರ್ನಾಮಕರಣ ಮಾಡ್ತಾರೆ. ಮುಂದೆ ಬೆಳೆದು ಕರಂಗೋಳ್ ತೊಟ್ಟು ಕಾಂತನ ವೈದ್ಯ ಎಂಬವನಿಗೆ ಈ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡ್ತಾರೆ. ಅಲ್ಲೇ ಆಕೆ ಬಸುರಿಯಾಗ್ತಾಳೆ. ಆ ಸಂದರ್ಭದಲ್ಲಿ ಪೆರುಮಳ ಬಳ್ಳಾಲರಿಗೆ ಕಾಡಿಗೆ ಹೋಗಿ ಬೇಟೆ ಮಾಡತಕ್ಕಂಥ ಒಂದು ಅಭ್ಯಾಸ ಅರಸುವರಿಗೆ ಎಲ್ಲ ಹಿಂದಿನ ಒಂದು ಸಂಪ್ರದಾಯ ಇದೆ. ಪ್ರಜೆಗಳಿಗೆ ಕಾಡು ಪ್ರಾಣಿಗಳಿಂದ ತೊಂದರೆಯಾದಾಗ ಅಲ್ಲಿ ಬಂದು ಪ್ರಾಣಿಗಳನ್ನು ಬೇಟೆಯಾಡುವಂಥದ್ದು. ಇವರಿಗೆ ವಿಷಯುಕ್ತವಾದಂತಹ ಒಂದು ಮುಳ್ಳು ಕಾಲಿಗೆ ತಾಗುತ್ತದೆ. ಮುಳ್ಳು ಕಾಲಿಗೆ ತಾಗಿದಾಗ ದಿನದಿಂದ ದಿನಕ್ಕೆ ಇವರ ಕಾಲು ದಪ್ಪವಾಗಿ ವೇದನೆಯನ್ನು ಪಡ್ತಾ ಇದ್ದಾರೆ. ಮರಣ ಖಂಡಿತ ನನಗೆ ಸಮೀಪಿಸುತ್ತದೆ ಅಂತ ಹೇಳುವಾಗ ಯಾವ ವೈದ್ಯರ ಮದ್ದನ್ನು ಮಾಡಿದರೂ ಅದಕ್ಕೆ ಫಲ ಬರುವುದಿಲ್ಲ. ಆಗ ಅರಸಿಗೆ ಒಂದು ಹೇಳ್ತಾರೆ, ಅಲ್ಲಿ ದೇಯಿ ಅಂತ ಹೇಳತಕ್ಕಂಥ ಒಬ್ಬಳು ಹೆಣ್ಣು ಮಗಳಿದ್ದಾಳೆ, ಅವಳು ಮದ್ದು ಕೊಡ್ತಾಳೆ ಅಂತ ಹೇಳುವಾಗ ಅವರನ್ನು ಕರೆತರಿಸಿ ಅಂತ ಹೇಳ್ತಾರೆ. ಪೂರ್ಣ ಗರ್ಭಿಣಿಯಾಗಿರತಕ್ಕಂಥ ದೇಯಿ ಬಳ್ಳಾಲರ ಆಣತಿಯಂತೆ ಮದ್ದನ್ನೆಲ್ಲ ರೆಡಿ ಮಾಡಿ ಹುಡ್ಕೊಂಡು ಹೋಗ್ತಾರೆ. ಇಷ್ಟು ಹೊತ್ತಿಗೆ ಆಗುವಾಗ ಅವರು ಅಲ್ಲಿಂದ ಜನ ಕಳಿಸುವಾಗಲೇ ರಾಜ ದಂಡಿಗೆ ಅಂತ ಇದೆ, ಬಳ್ಳಾಲರ ಅವರೆಲ್ಲ ಹೋಗುವಂತ ಅದನ್ನ ದೇಯಿಯನ್ನ ಕರ್ಕೊಂಡು ಬರ್ಲಿಕ್ಕೆ ಕಳಿಸ್ತಾರೆ. ಆದರೆ ಅದಕ್ಕೆ ವಿಶೇಷವಾದ ಗೌರವವನ್ನು ಕೊಟ್ಟು ಬಳ್ಳಾಲರ ಅರಸರದ್ದು ಅಂತ ಹೇಳಿ ಅದನ್ನು ಹಿಡ್ಕೊಂಡು ದೇಯಿ ನೇರವಾಗಿ ಬಳ್ಳಾಲರ ಮನೆಗೆ ಹೋಗ್ತಾರೆ. ಅಲ್ಲಿ ಮದ್ದೆಲ್ಲ ಮಾಡಿ 3 ದಿವಸ 4 ದಿವಸಗಳಲ್ಲಿ ಬಳ್ಳಾಲರ ಕಾಲು ಅವೆಲ್ಲ ಕಡಿಮೆ ಆಗ್ತದೆ. ಬಹಳ ಸಂತೋಷ ಪಡ್ತಾ ಇದ್ದಾರೆ. ನನ್ನನ್ನು ಬದುಕಿಸಿದಿ ನೀನು, ಸಾಕ್ಷಾತ್ ದೇವಿ ಬೈದೇದಿಯಲ್ಲ. ಬಹಳ ಸಂತೋಷದಿಂದ ನಿನಗೆ ಏನು ಬೇಕು ಅಂತೆಲ್ಲ ವಿಚಾರಗಳನ್ನೆಲ್ಲ ಕೇಳ್ತಾರೆ. ಏನು ಬೇಕು ನೀನು ಕೇಳು, ಅದನ್ನು ನಿನಗೆ ಕೊಡ್ತೇನೆ. ನಾನು ನನ್ನ ಮಕ್ಕಳು ಹುಟ್ಟಿದಾಗ ನನಗೆ ಬೇಕಾದನ್ನು ಕೇಳ್ತೇನೆ ಅಂತ ಹೇಳಿ ಅರಮನೆಯಿಂದ ಸ್ವಲ್ಪ ಮುಂದೆ ಹೋಗುವಾಗ ತುಂಬು ಗರ್ಭಿಣಿಗೆ ಹೆರಿಗೆ ನೋವು ಬರ್ತದೆ. ಇದನ್ನು ಕಂಡ ಮಹಾರಾಣಿ ಕೂಡಲೇ ಜನ ಕಳಿಸಿ ದೇಯಿಯನ್ನು ತಂದು ಪಡುಮಲೆ ಬಳ್ಳಾಲರ ಅರಮನೆಯಲ್ಲಿ ಹೆರಿಗೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಅರಮನೆಯಲ್ಲಿ ಹೆರಿಗೆ ಆಗ್ತದೆ. ನೋಡುವಾಗ 2 ಸುಂದರವಾಗಿರತಕ್ಕಂಥ ಅವಳಿ ಜವಳಿ ಮಕ್ಕಳ ಜನನ ಆಗ್ತದೆ. ಭಾಳ ಸಂತೋಷದಿಂದ ಬಳ್ಳಾಲರು ರಾಣಿ ಇವರು ನೋಡಿಕೊಳ್ತಾರೆ. ಮಕ್ಕಳನ್ನು ಚಂದವಾಗಿ ಹಾಲು ಕೊಟ್ಟು ಮಕ್ಕಳನ್ನು ಸಾಕುತ್ತಾ ಇರುವ ಸಂದರ್ಭದಲ್ಲಿ ಮಕ್ಕಳ ಬಟ್ಟೆಯನ್ನು ಒಗೀಲಿಕ್ಕೆ ಅಂತ ಹೋದಾಗ ಗೆಂದಾಳಿ ಮರದ ಮಡಲು ಬಿದ್ದು, ಕಥೆಗಳಲ್ಲಿ ಬೇರೆ ಬೇರೆ ಇದೆ, ದೇಯಿ ಅಲ್ಲಿ ಮರಣ ಹೋಗ್ತಾಳೆ. ಪಡುಮಲೆಯಲ್ಲಿ ಬೇರೆ ವಿಧಿ ವಿಧಾನಗಳನ್ನೆಲ್ಲ ಮಾಡಿ ಬಳ್ಳಾಲರ ಆಶ್ರಯದಲ್ಲೇ ಮಕ್ಕಳನ್ನ ಸಾಕ್ತಾ ಇರ್ತಾರೆ. ಆಸ್ಥಾನ ಜ್ಯೋತಿಷ್ಯರಲ್ಲಿ ತರಿಸಿ ಕೇಳುವಾಗ ಇವರು ಕಾರಣಿಕ ಪುರುಷರು, ಇವರಿಗೆ ವಿಶೇಷತೆ ಇದೆ. ಇವರಿಗೆ ಜ್ಯೋತಿಷ್ಯರು ವಿಚಾರವನ್ನು ಹೇಳ್ತಾರೆ. ಅಲ್ಲಿ ಅವರಿಗೆ ಕೋಟೀಶ್ವರ ದೇವರ ಹೆಸರನ್ನ ಮೊದಲ ಮಗುವಿಗೆ ಕೋಟಿ ಅಂತಲೂ, ಕೋಟಿಗೇಶ್ವರನೆಂತಲೂ, ಸಣ್ಣವನಿಗೆ ಚೆನ್ನಗೇಶ್ವರ ದೇವರ ಹೆಸರನ್ನ ಚೆನ್ನಯ್ಯನೆಂತಲೂ ನಾಮಕರಣ ಮಾಡಿ ಬಳ್ಳಾಲರು ಸಾಕಿಕೊಂಡು ಮುಂದೆ ಈ ಮಕ್ಕಳ ಸಂರಕ್ಷಣೆಯನ್ನು ನೀನು ಮಾಡಬೇಕು ಸಾಯನ ಅಂತ ಹೇಳಿ ಸಾಯನ ಇವರಿಗೆ ಕೋಟಿ ಚೆನ್ನಯ್ಯರಿಗೆ ಮಾವನ ರೂಪ ಆಗ್ತದೆ. ದೇವಿಯನ್ನು ತಂಗಿ ಅಂತ ಗ್ರಹಿಸಿದ್ದಾನೆ. ಒಡ ಹುಟ್ಟದಿದ್ದರೂ ಸಾಕಿ ಸಲಹಿದಂತ ತಂಗಿಗೆ ಸಮಾನ ಅಂತ ನೋಡಿದ ಸಾಯನ ವೈದ್ಯನ ಮಾವ ಅಂತ ಹೇಳಿ ಅಲ್ಲಿಗೆ ಬೇಕಾಗತಕ್ಕ ಇವರ ಸಾಕನೆಗೆ ಬೇಕಾಗತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಬಳ್ಳಾಲರು ಕೊಡ್ತಾರೆ. ದೊಡ್ಡವರಾಗ್ತಾರೆ. ಬೇಸಾಯಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಬಳ್ಳಾಲರು ಇವರಿಗೆ ಕೊಡ್ತಾರೆ. ಮುಂದೆ ಇವರಿಗೆ ವಿದ್ಯಾಭ್ಯಾಸವನ್ನ ಮಾಡಬೇಕು, ಅವರು ಸಕಲ ವಿದ್ಯಾಪಾರಂಗತರಾಗಬೇಕು ಅಂತ ಹೇಳಿ ಉಡುಪಿಗೆ ಇವರನ್ನ ಕಳಿಸ್ತಾರೆ.
ಫಿಲಿಪನಾರಾಯಣ ಅಂತ ಹೇಳತಕ್ಕಂಥ ದೊಡ್ಡ ಗುರುಗಳ ಕಲ್ಲಿಂದ ವಿದ್ಯಾಭ್ಯಾಸವನ್ನು ಮಾಡಿ ನೇರವಾಗಿ ಪಡುಮಲಕ್ಕೆ ಬರ್ತಾರೆ. ಅಲ್ಲಿ ಬೇಸಾಯವನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಇರ್ತಾರೆ. ಮುಂದೆ ಇವರು ಬೆಳೆದು ದೊಡ್ಡವರಾಗ್ತಾರೆ, ಇವರಿಂದ ತೊಂದರೆ ನಮಗೆ ಇದೆ ಅಂತ ಹೇಳಿ ಮಲ್ಲಯ್ಯ ಬುದ್ಧಿವಂತ ಅಂತ ಹೇಳಿ ಪೆರುಮಾಳ ಬಲ್ಲಾಳರ ಮಂತ್ರಿ ಇದ್ದರು. ಅವರು ಏನು ಮಾಡ್ತಾರೆ ಅಂತ ಹೇಳಿ ಇವರಿಗೆ ಬೇಸಾಯಕ್ಕೆ ಕೊಟ್ಟಾಗ ಮೇಲಿನ ಗದ್ದೆ ಕೆಳಗಿನ ಗದ್ದೆಗೆ ನೀರು ಬಿಡುವುದರಲ್ಲಿ ಇವರು ಗದ್ದೆಗೆ ಪೈರನ್ನು ಮಾಡ್ತಾ ಇದ್ದಾರೆ. ಮಲ್ಲಯ್ಯ ಬುದ್ಧಿವಂತ ಬಂದು ಆ ನೀರನ್ನೆಲ್ಲ ಬಿಟ್ಟು ಇವರ ಪೈರನ್ನು ನಾಶ ಮಾಡ್ತಾರೆ. ಮುಂದೆ ಇದೇ ರೀತಿ ಮಾತು ಬೆಳೆದು ನೀವು ಹೀಗೆ ಮಾಡಬಾರದು ಮಂತ್ರಿಗಳೇ ಅಂತ ಇವರು ಹೇಳ್ತಾರೆ. ಮಂತ್ರಿಗಳು ಕ್ಯಾರ್ ಮಾಡೋದಿಲ್ಲ, ಜಗಳ ಆಗ್ತದೆ. ಇಷ್ಟು ಹೊತ್ತಿಗೆ ಚೆನ್ನಯ್ಯನು ಈ ಮೂರ್ತಿ ಕೆಲಸವನ್ನು ಸಹ ಮಾಡ್ತಾ ಇದ್ರು. ಅವರ ಮಾವು ಮಾಡ್ತಿದ್ದ ವೃತ್ತಿಯನ್ನು ಅಲ್ಲಿಂದ ನೇರವಾಗಿ ಬಂದು ಕೋಟಿ ಧರ್ಮರಾಯನಾಗಿ ಚೆನ್ನಯ್ಯ ಮುಂಗೋಪಿ ಬಂದು ಜಗಳ ಜೋರಾಗ್ತದೆ. ಬುದ್ಧಿವಂತನ ಇವರು ಕೊಲೆ ಮಾಡ್ತಾರೆ. ಆ ಕೊಲೆ ಮಾಡಿದ ಬಳಿಕ ಅರಸು ಎಂಬವನಿಗೆ ಕೋಟಿ ಚೆನ್ನಯ್ಯವರು ಮಕ್ಕಳಿಗೆ ಸಮಾದರೂ ಸಹ ಪೆರುಮಾಳ ಬಲ್ಲಾಳರಿಗೂ ರಾಜನೀತಿ ಅಂತ ಇದೆ. ಆ ರಾಜನೀತಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಇವರನ್ನ ಕರೆದು ಕೇಳ್ತಾರೆ, ನೀವು ಮಾಡಿದ್ದು ಸರಿಯಲ್ಲ, ನೀವು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕು, ನಾನು ರಾಜನಾಗಿ ನಿಮಗೆ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಹೇಳಿ ಕೇಳ್ತಾರೆ. ಆಗ ಅವರ ತಾಯಿ ಹೇಳಿದೆ 2-3 ಹರಕೆ ಇದೆ, ಅದನ್ನೆಲ್ಲ ಕೇಳ್ತಾರೆ. ಅದಕ್ಕೆ ಬಲ್ಲಾಳರು ಇಲ್ಲ ಅಂತ ಹೇಳ್ತಾರೆ. ತೊಂದರೆ ಇಲ್ಲ ಅಂತ ಹೇಳಿ ಇವರು ತಲೆ ತಗ್ಗಿಸಿ ಕೋಟಿ ಚೆನ್ನಯ್ಯರು ಅಲ್ಲಿಂದ ಪುನಃ ಬರ್ತಾರೆ. ಬರುವಾಗ ಅಲ್ಲಿ ಎಲ್ಲ ಜನ, ಅರಸಿಗೂ ರಾಣಿ ಅವರಿಗೆ ಯಾರಿಗೂ ಬಿಡಲಿಕ್ಕೆ ಮನಸ್ಸಿಲ್ಲ ಅಂತ ಮಕ್ಕಳು ಇವರು, ಅವಳಿ ಜವಳಿ ಮಕ್ಕಳು ಇವರು. ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇಳಿದು ಬರುವಾಗ ಕೇಳ್ತಾರೆ, ಇನ್ಯಾವಾಗ ಬರ್ತೀರಿ ನೀವು ಅಂತ. ಆಗ ಅವರೊಂದು ಮಾತು ಹೇಳ್ತಾರೆ, ಬಲ್ಲಮಲ ಸುಳ್ಳೆಮಳ ಒಂದಾದಾಗ, ಬೇಯಿಸಿದ ಭತ್ತ ಮೊಳಕೆ ಬಂದಾಗ, ಬೆಕ್ಕಿಗೆ ಕೊಂಬು ಬಂದಾಗ ಈ ಕೋಟಿ ಚೆನ್ನಯ್ಯರು ಮತ್ತೆ ಪಡುಮಲೆಗೆ ಬರ್ತೇವೆ ಅಂತ ಹೇಳತಕ್ಕಂಥ ಮಾತನ್ನು ಹೇಳಿ ಅಲ್ಲಿ ದ್ವಾರಕೆಯನ್ನ ಗಡಿ ಹಾಕಿ ಅಲ್ಲಿಂದ ಬಲ್ಲಾಳರ ಧರ್ಮ ಚಾವಡಿಯಿಂದ ಇಳಿದು ನೇರವಾಗಿ ಅಲ್ಲಿಂದ ಬರ್ತಾರೆ. ಹಾಗಾದ್ರೆ ಮತ್ತೆ ವಾಪಸ್ ಬರುವುದಿಲ್ಲ ಅನ್ನೋದನ್ನ ಹಿಂಗೆ ಹೇಳಿದ್ದಾರೆ. ಹೌದು, ನಮಗೆ ಬರ್ಬೇಕಿದ್ರೆ ಹೀಗೆ ಆಗಬೇಕು, ಆಗ ನಾವು ಬರ್ತೇವೆ, ಎಲ್ಲ ಇದ್ರೆ ಬರೋದಿಲ್ಲ ಅಂತ. ಹಾಗೆ ಬರ್ತಾ ಅವರು ನಮ್ಮ ಈ ಪ್ರದೇಶಕ್ಕೆ ಬರ್ತಾರೆ. ಬಂದಾಗ ಅವರಿಗೆ ತಾಯಿ ಹೇಳಿದ ಒಂದು ಹರಕೆ ಇದೆ. ಅದು ಇಲ್ಲಿ ಸಮೀಪ ಇರತಕ್ಕಂಥ 8 ಗ್ರಾಮದ ಕೆಮ್ಮಲ ನಾಗಬ್ರಹ್ಮದೇವರು ಅಂತ ಹೇಳಿ. ಅಲ್ಲಿ ತಾಯಿ ನನಗೆ ಪ್ರಸವ ಚೆನ್ನಾಗಿ ಆದರೆ ನಾನು ಕೆಮ್ಮಲ ನಾಗಬ್ರಹ್ಮದೇವರಿಗೆ ಹುಂಡಿ ಹಣ ಅಂತ ಹೇಳಿದ್ರೆ 2 ಬೊಗಸೆಗಳಲ್ಲಿ ಹಿಡಿದು ಆ ಹಣವನ್ನು ಸಮರ್ಪಣೆ ಮಾಡುವಂಥದ್ದು. ಅವರಿಗೆ ಪಕ್ಕ ನೆನಪಾಗ್ತದೆ, ತಾಯಿ ಹೇಳಿದ ಹರಕೆಯನ್ನು ತೀರಿಸಬೇಕಂತ ನೇರವಾಗಿ ಕೇಳಿಕೊಂಡು ಕೆಮ್ಮಲ ನಾಗಬ್ರಹ್ಮ ಸ್ಥಾನಕ್ಕೆ ಬರ್ತಾರೆ. ಬರುವ ಹೊತ್ತಿಗೆ ಪೂಜೆಯಾಗಿ ಭಟ್ರು ಏನು ಮಾಡ್ತಾರೆ, ಬಾಗಿಲಾಗಿ ಹೋಗ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ ಭಟ್ರಲ್ಲಿ, ನಾವು ಹೀಗೆ ಬಂದಿದ್ದೇವೆ, ನಮಗೆ ನಮ್ಮ ಹರಕೆಯನ್ನು ನೀವು ತಗೊಳ್ಬೇಕು ಅಂತ. ಆಗ ಅವರು ಹೇಳ್ತಾರೆ ಪೂಜೆ ಆಯಿತು ಅಂತ. ಆಗ ಏನು ಮಾಡ್ತಾರೆ, ಇವರು ಏಕಚಿತ್ತವಾಗಿ ಕುಲದೈವ ನಾಗಬ್ರಹ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಹಾಕಿದ ಬಾಗಿಲು ತೆರೆಯುತ್ತದೆ. ನೋಡಿ, ದೂರದಿಂದ ಅರ್ಚಕರು ಓಡಿ ಬಂದು ಇವರಿಗೆ ಪ್ರಸಾದವನ್ನು ಕೊಡ್ತಾರೆ, ಹುಂಡಿ ಹಣವನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ ಮುಂದೆ ಅವರಿಗಿಂತ ಮೊದಲು ಹುಟ್ಟಿದಂಥ ಅಕ್ಕ ಕಿನ್ನಿದಾರು ಎಂಬಂಥ ಕಲ್ಲೆಂಬಿದೋಳ, ಈಗ ಎಡಮಂಗ್ಲ ಗ್ರಾಮದಲ್ಲಿದೆ ಅದು. ಅಲ್ಲಿಗೆ ತನ್ನ ಅಕ್ಕನ ಮನೆಯನ್ನು ಹುಡುಕುತ್ತಾ ಹೋಗ್ತಾರೆ. ಹೋಗಿ ಅವರಿಗೆ ಹೋಗುವಾಗ ಬಾಯಾರಿಕೆ ಆಗ್ತದೆ. ಅಲ್ಲಿ ದೊಡ್ಡ ಒಂದು ಪಾದಕಲ್ಲಿದೆ, ಅವರಿಗೆ ಬಾಯಾರಿಕೆ ನೀರು ಕುಡಿಬೇಕು. ಅಲ್ಲಿಗೆ ತಮ್ಮ ಸೂರ್ಯವನ್ನು ಹಾಕಿ, ಇವತ್ತಿಗೂ ಸಹ ಕಲ್ಲೆಂಬಿದೋಳದಲ್ಲಿ ಒಂದು ಪವಿತ್ರವಾಗಿರತಕ್ಕಂಥ ಸಣ್ಣದು, ಈಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ, ಒಂದು ಸೂರ್ಯ ಹಾಕಿ ತೆಗೆದಂತಹ ಒಂದು ಸಣ್ಣ ಗುಂಡಿ ಇದೆ. ಜನಕ್ಕೆ ಸೂರ್ಯ ಹಾಕಿ ತೆಗೆಯುವುದು ಅಂದ್ರೆ ಏನು ಅಂತ ಅರ್ಥ ಆಗ್ಲಿಕ್ಕೆ, ಸೂರ್ಯ ಅಂತ ಹಾಕಿದೆ ಅಂತಂದ್ರೆ ಅವರಲ್ಲಿ ಸೂರ್ಯ ಇರತಕ್ಕಂಥ ಕಲ್ಲಿಗೆ ಹಾಕುವಂಥದ್ದು, ಅಥವಾ ಅವರಲ್ಲಿ ಬಿಲ್ಲು ಪಗರಿ ಇರ್ತದೆ, ಆ ಬಿಲ್ಲು ಪಗರಿಯನ್ನು ಅದಕ್ಕೆ ಬಿಡುವಂಥದ್ದು. ಅದು ಹಿಂದೆ ಭೀಷ್ಮನಿಗೆ ಯಾವ ರೀತಿಯಾಗಿ ಅರ್ಜುನ ನೀರನ್ನು ತರಿಸಿ ಶರಮಂಚಕ್ಕೆ ಕೊಡ್ತಾರೆ, ಅದೇ ರೀತಿ ಅಂತ ಶಕ್ತಿ ಉಳ್ಳವರು ಇವರು. ಅಲ್ಲಿ ಹಾಕುವಾಗ ಪಾದೆ ಹೊಡೆದು ನೀರು ಬರ್ತದೆ, ಆ ನೀರನ್ನು ಕುಡಿದು ಮತ್ತೆ ಅಲ್ಲಿ ಅಕ್ಕನ ಮನೆಗೆ ಹೋಗ್ತಾರೆ. ಹೋಗುವಾಗ ಅಲ್ಲಿ ಅಕ್ಕನ ಮನೆ ಹೇಳ್ತಾರೆ, ಇವರಿಗೆ ಪರಿಚಯ ಇಲ್ಲ, ಅಕ್ಕನಿಗೂ ತಮ್ಮರಂದಿರುವಂಥ ಪರಿಚಯ ಇಲ್ಲ. ಹೋಗಿ ಮಾತನಾಡುವಾಗ ನಮಗೆ ಬಾಯಾರಿಕೆ ಆಗ್ತದೆ, ನೀರು ಬೇಕು ಅಂತ ಹೇಳುವಾಗ ಅವರು ಹೇಳ್ತಾರಂತೆ, ಜಾತಿ ಬಾಂಧವರಂದರೆ ಮನೆಗೆ ಒಳಗೆ ಬರಬಹುದು, ಅಲ್ಲಿ ಉಜ್ಜಾಲಿದೆ, ಕೂತ್ಕೊಳ್ಳುವಂಥದ್ದು. ಬೇರೆ ಜಾತಿಯವರಾದರೆ, ಬೇರೆ ಬ್ರಾಹ್ಮಣರು ಅಥವಾ ಬೇರೆ ಜಾತಿಯವರಿದ್ದರೆ ಬಲ್ಲಾಳರ, ನೀವು ಆದರೆ ಅಲ್ಲಿ ಎದುರುಗಡೆ ಮಂಟಪ ಇದೆ, ಕೂತುಕೊಳ್ಳಿಕ್ಕೆ ವ್ಯವಸ್ಥಿತವಾಗಿರತಕ್ಕಂಥ ಜಾಗ ಇದೆ, ಆ ಕಟ್ಟೆಯಲ್ಲಿ ನೀವು ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ. ಒಡ ಹುಟ್ಟಿದ ತಮ್ಮಂದಿರು ಅಂತ ವಿಚಾರಗಳು ತಿಳಿದಾಗ ಅಕ್ಕನಿಗೆ ಬಹಳಷ್ಟು ಸಂತೋಷ ಆಗ್ತದೆ. ಅಲ್ಲಿ ಆ ದಿವಸ ನಿಂತು ಅಲ್ಲಿ ಅವರ ಗಂಡ ಪಯ್ಯ ವೈದ್ಯ ಅಂತ ಹೇಳಿದ್ರೆ ಪಂಜದ ಮಂತ್ರಿಯಾಗಿದ್ದ ಹಿಂದೆ, ಹಾಗೆ ಅಲ್ಲಿ ನಿಂತು ಮರು ದಿವಸ ಇವರನ್ನ ಕೇಮರ ಬಲ್ಲಾಳರ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಪಡುಮಲೆಯಿಂದ ಅವರು ಓಲೆಯನ್ನ ಕಳಿಸ್ತಾ ಇದ್ದಾರೆ, ಕೋಟಿ ಚೆನ್ನಯ್ಯರು ಬಂದರೆ ಅವರನ್ನು ಬಂಧಿಸಬೇಕು ಅಂತ ಹೇಳಿ ಪರಮಡ ಬಲ್ಲಾಳರು ಹೇಳ್ತಾರೆ. ಅದೇ ರೀತಿ ಪಂಜಕ್ಕೆ ಬಂದ ಕೂಡಲೇ ಅಲ್ಲೂ ಚಂದಗಿಡಿ ಅಂತ ಹೇಳುವ ಮಂತ್ರಿ ಇದ್ದ, ಅದಕ್ಕೆ ಬೇಕಾಗೋ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇವರನ್ನು ಒಂದು ಜೈಲು, ದಿಂಡು ಮೂಲ ಅಂತ ಹೇಳಿ ಅಲ್ಲಿ ಒಂದು ಪಂಜದ ಬೈಲಿನಲ್ಲಿ ಜೈಲನ್ನು ಮಾಡ್ತಾರೆ. ಅದರಲ್ಲಿ ಇವರನ್ನ ಒಳಗೆ ಹೋಗುವಾಗ ಬಾಗಿಲು ಹಾಕಿ ಇವರನ್ನು ಬಂದ್ ಮಾಡಿಬಿಡ್ತಾರೆ. ಅಷ್ಟು ಹೊತ್ತಿಗೆ ಕಾರಣಿಕ ಪುರುಷರು
ಮತ್ತು ಅತಿಮಾನುಷ ಯೋಗದಲ್ಲಿ ಹುಟ್ಟಿದಂತಹ ಕೋಟಿ ಚೆನ್ನಯ್ಯರು ಅಲ್ಲಿ ಬೆಳಕೇನ ಬರ್ತಾ ಇದೆ, ಆ ಬೆಳಕು ಬಂದಡೆ ನೋಡುವಾಗ ಏನೋ ಒಂದು ಬೆಳಕು ಬರ್ತದೆ ಅಂತ ಹೇಳಿ ನಾಗಬ್ರಹ್ಮ ದೇವರನ್ನ ಮನಸಾರ ಪ್ರಾರ್ಥನೆ ಮಾಡ್ತಾರೆ. ಆ ಗೋಡೆಗೆ ಒದ್ದು ಅಲ್ಲಿಂದ ಜೈಲಿನಿಂದ ಬಿಡುಗಡೆಯಾಗಿ ಅವರು ಅಲ್ಲಿಂದ ಮುಂದೆ ಬರ್ತಾರೆ. ಬರ್ತಾ ಸಮೀಪ ಪಂಜಗಡಿಯಿಂದ 8 ಗಡಿಗೆ ಬರುವಾಗ ಇಲ್ಲಿಯ ಜನರೆಲ್ಲ ಈ ಆಜಾನುಬಾಹುಗಳನ್ನು ನೋಡಿದಾಗ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಇವರು ಯಾರಪ್ಪ ಅಂತ ಹೇಳಿ ಉದ್ವೇಗವನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ 8 ಕಿನ್ನಿ ಚೆನ್ನಯ್ಯ ಎಂಬಂತ ವ್ಯಕ್ತಿ ಸಿಗ್ತಾರೆ. ಅಲ್ಲಿಂದ ಮಾತಾಡಿ ಪರಿಚಯ ಆಗಿ ನಾವು ಹೀಗೆ ಬಂದಿದ್ದೇವೆ, ನಮಗೆ 8 ದೇವಬಲ್ಲಾಳರ ದರ್ಶನ ಆಗಬೇಕು ಅಂತ ಹೇಳತಕ್ಕಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿ ದೇವಬಲ್ಲಾಳರಲ್ಲಿ ಕರ್ಕೊಂಡು ಹೋಗ್ತಾರೆ. ದೇವಬಲ್ಲಾಳರು 8 ಬೀಡಿನ ಬಲ್ಲಾಳರು ಬಹಳ ಸಂತೋಷದಿಂದ ಕೋಟಿ ಚೆನ್ನಯ್ಯರನ್ನು ಕಂಡು, ದೇವಬಲ್ಲಾಳರಿಗೂ ಮಕ್ಕಳಿಲ್ಲ, ಬಹಳ ಸಂತೋಷದಿಂದ ಕಂಡು 7 ಕೈಯ ಕೊಪ್ಪರಿಗೆಯ ಹಾಲನ್ನು ಕೋಟಿ ಚೆನ್ನಯ್ಯರಿಗೆ ಕೊಟ್ಟು ಬಹಳ ಸಂತೋಷದಿಂದ ಕೋಟಿ ಚೆನ್ನಯ್ಯರನ್ನ 8 ಬೀಡಿಗೆ ಆಹ್ವಾನ ಮಾಡಿಕೊಳ್ತಾ ಇರ್ತಾರೆ. 8 ಬೀಡು ಅಂತ ಹೇಳಿದ್ರೆ ಈಗ ಪ್ರಕೃತ ಕಟ್ಟಬೇಡು ರಾಮಕೃಷ್ಣ ಶೆಟ್ಟಿ ಆಡಳಿತದಾರರ ಮನೆಯಾಗಿದೆ ಅದು, ಅವರ ಮನೆ. ಅಲ್ಲಿ ಬಲ್ಲಾಳರು ಅವರಿಗೆ ಬೇಕಾದಂಥ ಎಲ್ಲ ಆತಿಥ್ಯವನ್ನ ಕೊಟ್ಟು ಕೋಟಿ ಚೆನ್ನಯ್ಯರಿಗೆ ಬೇರೆ ಬೇರೆ ಜವಾಬ್ದಾರಿಯನ್ನ ಕೊಡ್ತಾರೆ. ಅವರನ್ನು ದಂಡನಾಯಕರಾಗಿ ಮಾಡ್ತಾರೆ. ಸಮೀಪವಿರತಕ್ಕಂಥ ನಿಡ್ವಾಳ ಮಹಾವಿಷ್ಣು ದೇವಸ್ಥಾನದ ಹತ್ತಿರ ಅಯ್ಯನೂರು ಎಂಬ ಪ್ರದೇಶದಲ್ಲಿ ಅವರಿಗೆ ದೊಡ್ಡ ಭೂಮಿಯನ್ನು ಬೇಸಾಯಕ್ಕೆ ಕೊಡ್ತಾರೆ. ಹಿಂದೆ ಎಲ್ಲ ಪಾಳೆಗಾರ ಅರಸುಗಳು ಒಂದು ಕಡೆಯಿಂದ ಯುದ್ಧ ಮಾಡುವಂಥ ಸ್ವಭಾವ, ಅಲ್ಲಿ ಕೋಟಿಗೂ ಅದೇ ಭಾಗ ಈ ಭಾಗದಲ್ಲಿ ಚೆನ್ನಯ್ಯನಿಗೂ ಆ ಪ್ರದೇಶವನ್ನು ಕೊಡ್ತಾರೆ. ಇವರು ಚೆನ್ನಾಗಿ ಇದನ್ನು ನಡೆಸಿಕೊಂಡು ವ್ಯವಸಾಯ ಮಾಡಿಕೊಂಡು ಗರಡಿ ವಿದ್ಯೆಯನ್ನು ಎಲ್ಲರಿಗೂ ಕಳಿಸಿ ದೇವಬಲ್ಲಾಳರ ಅತ್ಯಂತ ಪ್ರೀತಿಯ ವ್ಯಕ್ತಿಗಳಾಗಿ ಇವರು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಮುಂದೆ ಹಂದಿಯ ಬೇಟೆ ಆಗ್ತದೆ. ಪಂಜಾದವರಿಗೂ ಮತ್ತು 8 ಹಂದಿ ಹೋಗಿ ಗಡಿಗೆ ಆಚೆ ಬೀಳ್ತದೆ. ಅದನ್ನು ಎಳ್ಕೊಂಡು ಈಚೆ ಬರ್ತಾರೆ ಅಂತ ಹೇಳುವಾಗ ಪಂಜಾದಿಂದ ತಂದು ಅಲ್ಲಿ ಆ ಒಂದು ಹಂದಿಯ ನೆಪದಿಂದ ಕೇಮರ ಬಲ್ಲಾಳರಿಗೂ 8 ಬಲ್ಲಾಳರಿಗೂ ಯುದ್ಧ ಮುಂದೆ ನಡೀತದೆ. ಕೋಟಿ ಚೆನ್ನಯ್ಯರಲ್ಲಿ ದೇವಬಲ್ಲಾಳರು ಒಂದು ಮಾತು ಹೇಳ್ತಾರೆ, ನಾನು ಏನು ಮಾಡಬೇಕು, ನನ್ನ ಸೈನಿಕರು ಕಡಿಮೆ ಇದ್ದಾರೆ, ಕೋಟಿ ಚೆನ್ನಯ್ಯರು ಏನು ಮಾಡಬೇಕು ಅಂತ ಹೇಳುವಾಗ ಕೋಟಿ ಚೆನ್ನಯ್ಯರು ಹೇಳ್ತಾರೆ, ನಿಮ್ಮ ಅನ್ನ ತಿಂದು ನೀರು ಕುಡಿದು ನಾವು ಬದುಕಿದವರು, ನಾವು ಮುಂದೆ ನೀವು ಏನು ಹೇಳ್ತೀರಿ ಅದಕ್ಕೆ ನಾವು ತಯಾರು, ಯುದ್ಧಕ್ಕೆ ನಾವು ತಯಾರು, ರಣವೀಳ್ಯವನ್ನು ಕೊಡಿ ಬಲ್ಲಾಳರೇ ಅಂತ ಹೇಳಿ ಕೋಟಿ ಚೆನ್ನಯ್ಯರು ಬಲ್ಲಾಳರಲ್ಲಿ ಪ್ರಾರ್ಥಿಸಿಕೊಳ್ತಾರೆ. ಹಾಗೆ ಬಲ್ಲಾಳರು ಕೋಟಿ ಚೆನ್ನಯ್ಯರಿಗೆ ರಣವೀಳ್ಯವನ್ನು ಕೊಡ್ತಾರೆ. ಮುಂದೆ ಯುದ್ಧ ಆಗ್ತದೆ. 7 ದಿನಗಳ ಯುದ್ಧ, ಧರ್ಮ ಯುದ್ಧ ನಡೆಯುತ್ತದೆ. 7 ದಿನ ಯುದ್ಧದಲ್ಲೂ ಸಹ ಕೋಟಿ ಚೆನ್ನಯ್ಯರಿಗೆ 8 ದೇವಬಲ್ಲಾಳರಿಗೆ ಜಯವಾಗುತ್ತದೆ. ಕೊನೆಯ ದಿವಸದ ಯುದ್ಧ ಆಗುವಾಗ ಕೋಟಿಗೂ ಕೇಮರ ಬಲ್ಲಾಳರಿಗೂ ಯುದ್ಧ ಆಗುವಾಗ ಪಡಮಲೆಯಿಂದ ಬಂದಂತ ಪೆರುಮಲ ಬಲ್ಲಾಳರು ಹಿಂದಿನಿಂದ ವಾಲಿಗೆ ಶ್ರೀರಾಮಚಂದ್ರ ಹಿಂದಿನಿಂದ ಯಾವ ರೀತಿಯಾಗಿ ಬಾಣ ಬಿಡ್ತಾರ ಅದೇ ರೀತಿ ಕೋಟಿಗೆ ಹಿಂದಿನಿಂದ ಮರದ ಮರೆಯಲ್ಲಿ ನಿಂತು ಪೆರುಮಲ ಬಲ್ಲಾಳರು ಬಾಣವನ್ನ ಬಿಡ್ತಾರೆ. ಅಲ್ಲಿ ಕೋಟಿ ಧರೆಗೆ ಹೊರಗುತ್ತಾರೆ, ತಿರುಗಿ ನೋಡ್ತಾರೆ. ಓ ಬಲ್ಲಾಳರೇ, ಸಾಕಿ ಸಲಹಿದ ನೀವೇ ನನ್ನನ್ನ ಕೊಲ್ತೀರಾ, ಯಾಕೆ ಹೀಗೆ ಮಾಡಿದಿರಿ ಬಲ್ಲಾಳರೇ ಅಂತ ಹೇಳಿ ಕೋಟಿ ಸಾಕಿ ಸಲಹಿದಂತ ಪೆರುಮಲ್ ಬಲ್ಲಾಳರಲ್ಲಿ ಕೇಳ್ತಾರೆ. ಬಹಳ ದುಃಖ ತಪ್ತರಾಗ್ತಾರೆ ಬಲ್ಲಾಳರು, ಬಹಳ ಬೇಸರ ಆಗ್ತಾ ಇದೆ. ಯಾರಕ್ಕೆ ಸಾಕಿದ ಮಕ್ಕಳನ್ನ ನಾನೇ ಕೊಂದೆ ಅಲ್ಲ ಅಂತ ಹೇಳಿ ಮುಂದೆ ಅಲ್ಲಿಗೆ ಸಮೀಪ ಇರತಕ್ಕಂತ ಎಲ್ಲ ವಿಚಾರಗಳನ್ನ ತಿಳಿಸಿ, ನನ್ನ ಪ್ರಾಣ ಪಕ್ಷಿ ಹೋಗ್ತಾ ಇದೆ, ನನಗೆ ನಿಡ್ವಾಳ ಮಹಾವಿಷ್ಣು ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ, ಅಲ್ಲಿಯ ತೀರ್ಥವನ್ನು ತಂದು ಕೊಡು ಅಂತ ಹೇಳಿ ತಮ್ಮನಲ್ಲಿ ಹೇಳ್ತಾರೆ. ತಮ್ಮ ಆ ಮಹಾವಿಷ್ಣು ದೇವರ ತೀರ್ಥವನ್ನು ತಂದು ಕೋಟಿಯ ಬಾಯಿಗೆ ಬಿಟ್ಟಾಗ ಕೋಟಿಯ ಪ್ರಾಣ ನಾರಾಯಣ ದೇವರ ಪಾದವನ್ನ ಸೇರ್ತದೆ. ಒಂದೇ ದಿವಸ ಈ ಭೂಮಿಯ ಕಂಡಂಥದ್ದು, ಸೂರ್ಯನ ಬೆಳಕನ್ನ ಕಂಡಂತ ಕೋಟಿ ಚೆನ್ನಯ್ಯರು ಅಣ್ಣನಿಲ್ಲದ ಬಾಳು ಬಾಳಲ್ಲ, ಅದು ಬದುಕಲ್ಲ, ಇನ್ನು ಮುಂದಿನ ಸೂರ್ಯೋದಯ ನೋಡುವುದಿಲ್ಲ ಅಂತ ಹೇಳಿ ಉದಯಿಸಿದ ಸೂರ್ಯ ಅಣ್ಣನ ಮರಣದ ಕ್ಷಣದಲ್ಲೇ ಪಾದಕಲ್ಲಿಗೆ ತನ್ನ ತಲೆಯನ್ನು ಹೊಡೆದು ಚೆನ್ನಯ್ಯನು ಸಹ ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡ್ತಾರೆ. ಅಲ್ಲಿಂದ ಮುಂದೆ 3 ಬಲ್ಲಾಳರು ಬಹಳ ವ್ಯಥಪಡ್ತಾರೆ. 500 ವರ್ಷಗಳ ಹಿಂದೆ ದೇವಬಲ್ಲಾಳರು ಅವರಿಗೆ ಒಂದು ಜಿಜ್ಞಾಸೆ ಬಂತು, ಕೋಟಿ ಚೆನ್ನಯ್ಯರನ್ನು ಹೇಗೆ ಸಮಾಧಿ ಮಾಡುವಂಥದ್ದು ಅಂತ. ಅಲ್ಲಿ ಮಂಜಲ್ ಪಾದೆಯಲ್ಲಿ ಇಡುವಾಗ ಮಂಜಲ್ ಪಾದೆ ಭಾಗ ಆಗ್ತದೆ. ಹಾಗೆ ಕೋಟಿ ಚೆನ್ನಯ್ಯರನ್ನ ಬೇರೆ ಬೇರೆ ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡುವಾಗ ಅಂತ ಹೇಳಿದ್ರೆ ದೇವಬಲ್ಲಾಳರಲ್ಲಿ ಇರತಕ್ಕಂಥ ಸೊತ್ತುಗಳನ್ನು ಏನೆಲ್ಲ ಇದೆ ಅವರಲ್ಲಿ ಬೆಲೆಬಾಳುವ ಸೊತ್ತುಗಳನ್ನೆಲ್ಲ ಇಟ್ಟು, ಯಾಕಂದ್ರೆ ಕೋಟಿ ಚೆನ್ನಯ್ಯರು ಬ್ರಹ್ಮಚಾರಿಗಳು, ಅವರಿಗೆ ಮದುವೆ ಆಗಲಿಲ್ಲ. 30 ರಿಂದ 37 ವರ್ಷ ತನಕ ಬದುಕಿ ಅವರು ಅತಿಮಾನುಷ ಯೋಗದಲ್ಲಿ ಹುಟ್ಟಿದವರು. ಆದ್ದರಿಂದ ಅವರು ಬ್ರಹ್ಮಚಾರಿಗಳಾಗಿ ಕಾರಣಿಕ ಪುರುಷರಾಗಿ ಇದ್ದು ಇಲ್ಲಿ ತಂದು ಅವರನ್ನು ಸಮಾಧಿ ಮಾಡ್ತಾರೆ. ಇಲ್ಲಿ ಸಮಾಧಿ ಮಾಡಿದ ಬಳಿಕ ಅವರ ಶರೀರದಲ್ಲಿರತಕ್ಕಂಥ ಕೆಲವು ಅವರ ಕತ್ತಿಯ ಏನೇನೋ ಇತ್ತು ಅದನ್ನೆಲ್ಲ ತೆಗೆದು ಇಲ್ಲಿ ಇಡ್ತಾರೆ. ಇಲ್ಲಿ ದೊಡ್ಡ ಒಂದು ಬಾವಿ ರೂಪದಲ್ಲಿತ್ತು. ಇಲ್ಲಿ ಅದು ದೊಡ್ಡ ಹುತ್ತವಾಗಿ ಬೆಳೆದು ಅಲ್ಲಿ ವಾಸ್ತವ್ಯ ನಾಗ ಇದೆ. ಇಲ್ಲಿ ಅದು ಕೆಲವು ಸಲ ಕಾಣಲಿಕ್ಕೆ ಸಿಗ್ತದೆ. ಆ ಒಂದು ಪ್ರದೇಶದಲ್ಲಿ ಈ ಕೇಪಳ ಹೂವು ಅದು ನಿತ್ಯ ಅರಳುತ್ತಾ ಇರ್ತದೆ. ಯಾವಾಗ ನೋಡಿದ್ರು ಒಂದ್ಸಲ ಉಡುಪಿಯವರು ಬಂದಿದ್ರು. ಅವರು ಬಂದು ಇಲ್ಲಿ ಶೂಟಿಂಗ್ ಮಾಡ್ತೇನೆ ಅಂತ ಹೇಳುವಾಗ ಅಲ್ಲಿ ಜಡೆ ಎತ್ತಿ ನೋಡ್ತದೆ. ಅವರಿಗೆ ಬಹಳ ಹೆದರಿಕೆ ಆಯ್ತು, ನಾವೇನು ತೊಂದರೆ ಮಾಡುವುದಿಲ್ಲ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ಕೋಟಿ ಚೆನ್ನಯ್ಯರಲ್ಲಿ ಇರತಕ್ಕಂಥ ಬಲ್ಲಾಳರು ಏನು ಹಾಕಿದ್ದಾರೆ ದೇವಬಲ್ಲಾಳರು, ಆ ಸಂಪತ್ತನ್ನ ಕಾಯ್ದುಕೊಂಡು ಆ ಶಕ್ತಿ ಏನಿದೆ ಎನ್ನುವುದನ್ನ
ಅದು ಇಲ್ಲಿ ಅದು ಕಾಯ್ತಾ ಇರ್ತದೆ. ಅವರ ಸೂರ್ಯಗಳೆಲ್ಲ ಬಂಗಾರದ ಕಡಗ ಇದ್ದಂತ ಅಂತ ಒಂದು ಸೂರ್ಯ ಅವರಿಗೆ ಎಲ್ಲ ಕೊಟ್ಟಿದ್ದಾರೆ ಬಲ್ಲಾಳರು. ಏನೋ ದ್ರವ್ಯಗಳಿರಬಹುದು, ಅದನ್ನೆಲ್ಲ ಅವರನ್ನ ಸಮಾಧಿ ಮಾಡುವಾಗ ಇರತಕ್ಕಂತ ಶ್ರೇಷ್ಠತೆ, ಮಾನವೀಯ ಧರ್ಮ, ಬಲ್ಲಾಳರಲ್ಲಿ ಇಟ್ಟಂತ ಒಂದು ಶ್ರದ್ಧೆ ಅವತ್ತಿನಿಂದ ಇವತ್ತಿನವರೆಗೂ ಅವರು ಆ ಬಲ್ಲಾಳ ಆ ಬೀಡಿನ ಮನೆಗೆ ಅತ್ಯಂತ ವಿನಯರಾಗಿ ಇವತ್ತು ಸಹ ಅದನ್ನು ರಕ್ಷಣೆ ಮಾಡಿಕೊಂಡು ವಾರ್ಷಿಕವಾಗಿ ಅಲ್ಲಿ ಹೋಗಿ, ಅಲ್ಲಿಂದ ಭಂಡಾರ ಬಂದು ಅಲ್ಲಿ ಹೋಗಿ ಹಾಲು ಕುಡಿದು, ಅಂದು ದೇವ ಬಲ್ಲಾಳರು ಕೊಟ್ಟ ಹಾಲು, ಈಗ ಆ ಹಾಲನ್ನ ಹೆಣ್ಮೂರು ಕಟ್ಟಬೇಡು ರಾಮಕೃಷ್ಣ ಶೆಟ್ಟಿಯವರು ಹೌದು ಇವರು ಕೊಡ್ತಾರೆ. ಬೀಡಿಗೆ ಬೆನ್ನು ಹಾಕದೆ ಹಿಂದೆ ಬಂದು ಅಂದು ಬಲ್ಲಾಳರಿಗೆ ಕೊಟ್ಟ ಗೌರವವನ್ನು ಇಂದು ಸಹ ಅದನ್ನೇ ಕೊಟ್ಟು ಕಣ್ಣಲ್ಲಿ ಕಣ್ಣ ನೀರು ಇಟ್ಟು ಅಲ್ಲಿಂದ ಕೋಟಿ ಚೆನ್ನಯ್ಯರು ಹೊರಗೆ ಬರುವಂತದ್ದು. ಅದರ ನಂತರ ನೇಮ ನಡವಳಿ ನಡೀತದೆ. ಹೀಗೆ ಅದು ಒಂದೊಂದೇ ಕ್ರಮ ಪ್ರಕಾರವಾಗಿ ನಡೆಯುತ್ತಾ ಇರ್ತದೆ. ದೇವ ಬಲ್ಲಾಳರಿಗೆ ಕನಸು ಕಾಣುತ್ತದೆ. ಕಂಡ ಕನಸಿನ ಪ್ರಕಾರ ಬಲ್ಲಾಳರೇ, ನಾವು ಕಾಯ ಬಿಟ್ಟು ಮಾಯಕ್ಕೆ ಸೇರಿದ್ದೇವೆ. ನಾವು ಎಣ್ಮೂರ ಬೈದೇರುಗಳಾಗಿ ಎಣ್ಮೂರಿನಲ್ಲಿ ನೆಲೆ ನಿಲ್ಲುತ್ತೇವೆ. ನಮಗೆ ಸುಗ್ಗಿ ತಿಂಗಳ ಹೂವೆ ಎಂದು ನಮಗೆ ನೇಮ ನಡವಳಿಗಳನ್ನು ಮಾಡಬೇಕು. ನಮಗೆ ಚಪ್ಪರ ಕೊಂಬು ಮಾಡಿಸಬೇಕು. ರಾಮ ಲಕ್ಷ್ಮಣ ಎಂಬ ಸೂರ್ಯವನ್ನು ಮಾಡಿಸಿ ಎಣ್ಮೂರು ಬೀಡಿನಿಂದ ನಮಗೆ ಭಂಡಾರ ಬಂದು ಆ ಗರಡಿಯಲ್ಲಿ ನಮಗೆ ನೇಮ ನಡವಳಿಗಳನ್ನು ಮಾಡಬೇಕು. ಬಲ್ಲಾಳರಿಗೆ ಯಾವ ರೀತಿ ಕಟ್ಟಿದ ಕನಸಿದೆ ಅದೇ ರೀತಿ ಇವತ್ತಿಗೂ ಸಹ ಬೀಡ್ನಿಂದ ಭಂಡಾರ ಬಂದು ಇಲ್ಲಿ ನೇಮ ನಡವಳಿಗಳನ್ನು ಮಾಡಬೇಕು. ಸ್ವಾಮಿ ಸೀಮದೇವರಾಯನ ಪರಿವಾರ ಪಂಚಲಿಂಗೇಶ್ವರ, ಸ್ವಾಮಿ ಮಹಾವಿಷ್ಣು, ಸ್ವಾಮಿ ಮಹೇಶಮರ್ದಿನಿ, ಸ್ವಾಮಿ ರಾಮದೇವರೇ, ಸ್ವಾಮಿ ಬಿರ್ಮರೆ, ಸ್ವಾಮಿ ಉಲ್ಲಾಗಲೆ, ಸ್ವಾಮಿ ಬೈದರ್ಲೆ. ಇನಿ ಸಂಕ್ರಾಂತಿ ಸಂಬಿಲ ಎಂಕ್ಲು ಮಲ್ತಿನಟ್ಟು ಅನೇಕ ತಪ್ಪು ಇತ್ತನ ನಿಖಲು ಮಾಯಡು ಐನು ಸರಿ ಮಲ್ತದು ಎಂಕ್ಲು ಕೊಲ್ಪಿಂಚಿದ ಸಂಬಿಲನು ಪೊರ್ಲುಡು ಸ್ವೀಕಾರ ಮಲ್ತದು ಮಾತ ಭಕ್ತರನ್ನು ರಕ್ಷಣೆ ಮಲ್ತದ ವರ್ಪಣ ಪುಣ್ಯಕೀರ್ತಿ ಆ ಮೂವರು ಕೋಟಿ ಚೆನ್ನಯ್ಯರಿಗೆ ಸೇರಿನ. ಪ್ರಾರ್ಥನೆಯನ್ನು ಮಾಡಿದ ಬಳಿಕ ಆ ಶಕ್ತಿಗಳಲ್ಲಿ ಬಂದು ಅವರಿಗೆ ನೈವೇದ್ಯವನ್ನೆಲ್ಲ ಇಡ್ತವೆ. ಅದನ್ನು ಅವರು ಸ್ವೀಕಾರ ಮಾಡಬೇಕು ಅಂತೇಳಿ ನಾವು ನೋಡ್ತಾ ಇರುವಾಗ ಆಗಬಾರ್ದು. ನಾವು ಬೆನ್ನು ಹಾಕಿ ನಿಂತಾಗ ಆ ಶಕ್ತಿಗಳಲ್ಲಿ ಬರ್ತವೆ ಅಂತ ಹೇಳಿ ಹಿಂದಿನ ಕಾಲದ ಅದು ಪ್ರತೀತಿ ಮತ್ತು ನಂಬಿಕೆ. ತೊಂದರೆ ಅಜ್ಜಿ ಅಂಡ ಎಲ್ಲ ಮಗ ಕೊಂಚೂರು ತೊಂದರೆ ಹಾಕೊಂಡು ಅಂಚಾಗಿ ತೊಟ್ಟೆಲ್ಲ ಬರೆದೇನು ಪರಕ್ಕೆ ಮಾಡ್ತೇವೆ ಅಂಚಾಗಿ ಒಪ್ಪಿಸೋದಿಲ್ಲ ಅಂಚ ಆನ ಸೇವೆಗಳು ಮಲ್ಪಂದ್ರೆ ದೂರ ಓಲಾಜಿ ಕಾಣಿಕೆ ಕೊರಂತಿಲ್ಲ ಅನ್ನ ಒಪ್ಪಿಸೋದಿಲ್ಲ ಪ್ರತಿ ವರ್ಷಕ್ಕೆ ಅದಕ್ಕೆ ಆಣ ಬಾಲೆ ಅಂಡ ಇಡೀ ಬರ್ಪಂದು ಅನ್ನೋದು ಗರಡಿಗೆ ನಿಗ್ಲು ಪಂಡದಿತ್ತಾರೆ. ಬಾಲೆ ಪುಣ್ಣಾತಂಡೆ ಬಾಲೆ ಐತೆ ಉಂಡೊಂದಿಜ್ಜಿ ಆನಂಡ್ಲ ಒಂಜೆ ಸಂಸಾರ ಬಣ್ಣಗ ತೊಂದರೆ ಆತನ ಇದು ಬರಿನ ಲೇಟ್ ಆತಂಡೆ ಬಾಲೆ ಆನ್ಲ ಒಂಜೆ ಪೊಣ್ಣಲ ಒಂಜೆ ಸಂಸಾರವು ಅಂಚ ದಿಪ್ಪನಾಗ ಆಗ್ಲಿಗೆ ಆ ಬಾಲೆಗೆ ಗಿಂಡೆ ನೀರ್ಲ ಕೊರ್ಕ ಪ್ರಸಾದ ಪಾಡ್ಲೆ ನೀರು ತಲಿತದ ಗಿಂಡೆ ನೀರು ಕೊರ್ಲೆ ಬಾಲೆ ಬಾಲೆ ತಪ್ಪುದಾರೆ ಎಂಚ ಬನ್ನಿ ರಿತ್ವಿ 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 ಓ ನೀರು ಬರ್ತದೆ ನೀರು ನಾವು ನೋಡು ಅವ ಬಾಲೆ ಓ ನಿರ್ಮಾಣ ಬರ ಪಾಪ ಪರೋಡೆ ಅಲ್ಲ ಸ್ವಾಮಿ ಬಿರ್ಮೇಲೆ ಸ್ವಾಮಿ ಉಳ್ಳಾಗಲೆ ಸ್ವಾಮಿ ರದ್ದೆಲ್ಲೇ ಆರು ನಿರಂತರ ಕಾರ್ಯಗಳನ್ನು ಪೂರ ಜಯವಂತ ಕೊರ್ಪನ ಪುಣ್ಯಕೀರ್ತಿ ಆ ಮೂವರು ಬೈದಲ್ಲಿ ಸರ್ ಸ್ವಾಮಿ.